ತಾಳಲಲ್ಲೇ ಮಾಯಿ ತಾಳಲಲ್ಲೇ ತಾಳಲಲ್ಲೇ ಮಾಯೆ ತಾಳಲಲ್ಲೇ ಏನು ಬಿನ್ನೆವ ನುಡಿದಾನಲ್ಲೋ ಕೆಂಚಣ್ಣ ಎಂಬವನು ತಾಳಲಲ್ಲೇ ಮಾಯೆ ತಾಳಲಲ್ಲೇ ಏನು ಕಿಲಾಡಿ ಕೆಂಚಣ್ಣ ಏನ್ ಹೇಳ್ತಾ ಇದ್ದಾನೆ? ಎಡ್ತಿನಾದರೆ ಕರ್ದಾನಂತೆ ಎಡ್ತಿಗೆ ಬುದ್ಧಿ ಹೇಳುತ್ತಾನೆ. ತಾಳಲಲ್ಲೇ ಮಾಯೆ ತಾಳಲಲ್ಲೇ ನೋಡಮ್ಮಿ, ನಾನು ಸಂತಿ ವ್ಯಾಪಾರಕ್ಕೆ ಹೋಯ್ತೀನಿ. ನಾನು ಸಂತಿ ವ್ಯಾಪಾರಕ್ಕೆ ಹೋದ್ರೆ ನಾನು ಬರೋ ಗಂಟ ನಮ್ಮವನಿಗೆ ಬಿಸಿ ಅಡಿಗೆ ಮಾಡಿ ಬಿಸಿ ಊಟಕ್ಕಿಕ್ಕಿ ಮಂಜಲ್ ಯಾಸಿ ಕಂಬಳಿ ಒಸಿ ಬೆಚ್ಚಿ ಮನಗಿಸ್ಬೇಕು ಅಂತ ಹೇಳಲ್ಲ. ಹಂಗೆ ಆಗ್ಲಿ ಯಜಮಾನ, ಹೋಗಿದ್ದು ಬನ್ನಿ ಅಂತ ಹೇಳಿದ್ಲು. ಈ ಎಡ್ತಿ ಮಾತನ್ನೇ ಕೇಳಿದನಂತೆ, ಗಂಡ ಸಂತೆಗಾದರೆ ಒಂಟನಂತೆ. ತಾಳಲಲ್ಲೇ ಮಾಯೆ ತಾಳಲಲ್ಲೇ ಯಾವಾಗ ಗಂಡ ಸಂತೆಗೊಂಟೋದ್ನೋ ಎಡ್ತಿ ಏನು ಮಾಡ್ತಾವಳೆ ನೋಡ್ದ. ನಾನು ಎಷ್ಟೇ ನಿಜವಾಗಿ ನಡೆದ್ರು ನನ್ನ ಗಂಡ ನನ್ನ ಒಪ್ಪನೇ ಇಲ್ಲವಲ್ಲ, ಇರ್ಲಿ ನನ್ನ ಗಂಡ ಬರೋ ಗಂಟ ನಮ್ಮ ಅತ್ತೆಗೆ ತಕ್ಷಿಕ್ಷೆ ಮಾಡಬೇಕು ಅಂತ ಏನು ಮಾಡ್ತಾವಳೆ? ಅಪ್ಪ ಗೆಜ್ಜೆನಾದರೆ ತಂದಾಳಂತೆ, ಅತ್ತೆ ಕಾಲಿಗೆ ಕಟ್ಟಿದಳಂತೆ. ತಾಳಲಲ್ಲೇ ಮಾಯೆ ತಾಳಲಲ್ಲೇ ಅಪ್ಪ ಈರುಳ್ಳಿಯ ತಂದಳಂತೆ, ಅತ್ತೆ ಕಿವಿಗೆ ಕಟ್ಟಿದ. ತಾಳಲಲ್ಲೇ ಮಾಯೆ ತಾಳಲಲ್ಲೇ ಒಂದ್ ಬಳ್ಳ ತಕೊಂಡ್ಲು, ಕೈಲಿಡ್ಕೊಂಡ್ಲು. ಅತ್ತೆ ನೋಡು, ನಾನು ಬಳ್ಳ ಬಾರಿಸ್ತೀನಿ, ನೀನು ಕುಣಿಬೇಕು ಅಂತ ಹೇಳಿದ್ಲು. ನಿನ್ ದಮ್ಮಯ್ಯ ಕಣವ, ನನ್ನ ಕೈ ಕುಣಿಯಕ್ಕಾಯ್ತದ? ಅತ್ತೆ ಕುಣಿದ್ರು ಸರಿ, ಕುಣಿದೆ ಹೋದ್ರೆ ನೀನು ಕಿಮ್ಮಿ ಕಿತ್ತಿ ಕಿರ್ಬಿಳಿಗೆ ಕತ್ತೀನಿ ಅಂತ ಹೇಳಿದ್ಲು. ಒಳ್ಳೆ ಕಷ್ಟಕ್ಕೆ ಬತ್ತಲ್ಲಪ್ಪ, ಆಗ್ಲವ ಬಾರಿಸು, ನಾ ಕುಣಿತೀನಿ ಅಂತ ಹೇಳಿದ್ಲು. ಸೊಸೆ ಬಳ್ಳ ಬಾರ್ಸಕ್ಕೆ, ಅತ್ತೆ ಕುಣಿಯಕ್ಕೆ. ಕುಣ್ದಿ ಸಾಕಾಗೋಯ್ತು. ಅವ ನಿನ್ ದಮ್ಮಯ್ಯ ಕಣವ, ನನ್ನ ತೊಡೆಯಲ್ಲ ನೋಯ್ತದೆ, ನಾನು ಕುಣಿನಾರ ಕಣವ ಅಂದ್ಲು. ಕಾಲು ಕಟ್ಟಿದಲ್ಲಿ ಗೆಜ್ಜೆನಿ ಬಿಚ್ಚಾಕ್ಬಿಟ್ಲು, ಕಿಮಿ ಕಟ್ಟಿದೆಲ್ಲ ಈರುಳ್ಳಿನ ಬಿಚ್ಚಾಕ್ಬಿಟ್ಲು, ಮಂಜಿಲ್ಗೆ ಹಾಸಿದ್ಲು, ಕಂಬಳಿ ಹೊಸದ್ಲು, ಮನಗಿಸ್ಬಿಟ್ಲು. ನಿಮ್ಮ ಮಗ ಬಂದಾಗ ಏನಾರು ಹೇಳಿದ್ರೆ ನಿಮ್ಮ ಮೆಟ್ರೆ ಚಿಮ್ಗೆ ಸಾಯಿಸ್ಬಿಡ್ತೀನಿ ಅಂತ ಹೇಳಿದ್ಲು. ಇಲ್ಲ ಕಣವ, ಹೇಳಿಕ್ಕಿಲ್ಲ ಅಂತ ಹೇಳ್ಬಿಟ್ಟು ಬೆಚ್ಚಗೆ ಮನಗ್ಬಿಟ್ಲು. ಸಂತೆಗೆ ಹೋಗಿದನಲ್ಲ, ಸಂತೆಯಲ್ಲಿ ವ್ಯಾಪಾರ ಮಾಡೇಕೊಂಡು ಊರಿಗಾದರೆ ಬರವಾನಂತೆ. ತಾಳಲಲ್ಲೇ ಮಾಯೆ ತಾಳಲಲ್ಲೇ ಏನು ಕಿಲಾಡಿ ಕೆಂಚಣ್ಣ ಸಂತೆ ವ್ಯಾಪಾರ ತೀರಿಸಿಕೊಂಡು ಊರಿಗೆ ಬಂದ. ಊರಿಗೆ ಬಂದು ನಡಟ್ಟಿ ಒಳಗೆ ನಿಂತ್ಕೊಂಡ. ಅಮ್ಮಿ ಯಾರ ಮನೆಯಲ್ಲಿ ನನ್ನ ಕಾಲಿಗೆ ನೀರ್ತತ್ತ, ಯಾರ ಮನೆಯಲ್ಲೇ ನನ್ನ ಕಾಲ ನಿಂತತ್ತ, ಅಮ್ಮಿ ಯಾರ ಮನೆಯಲ್ಲಿ ನನ್ನ ಕೈ ನಿಂತತ್ತ. ಯಾವಾಗ ಎಡ್ತಿ ಕೂಗುದನೋ ಬಂದ ಗಂಡನ ನೋಡಿ ಎಡ್ತಿ ಕೈಗೆ ನೀರ ತಂದಳಂತೆ. ತಾಳಲಲ್ಲೇ ಮಾಯೆ ತಾಳಲಲ್ಲೇ ನೀರ್ ತಕೊಂಡು ಬಂದು ಗಂಡನ ಕೈ ಕೊಟ್ಲು. ಗಂಡ ನೀರಿಸ್ಕೊಂಡ ಕೈ ಕಾಲು ತೊಳ್ಕೊಂಡು ನೆಟ್ಟಿಗೆ ಮನೆಗೆ ಬಂದ. ಸಂತೆಯಿಂದ ಹೊತ್ತು ಬಂದಿಲ್ಲ ಸಾಮಾನು ಎಲ್ಲನೂ ಮನೇಲಿ ಮಡಗದ. ಅವ್ವ ಮನೆಗಿದ್ಲಲ್ಲ, ಅವನ್ ತೋಕ್ ಬಂದ. ಅವನ್ ಪಕ್ಕದಲ್ಲಿ ಬಂದು ಕುಂತ್ಕೊಂಡ. ಅವ ಯಾಕೆ ಮನೆಗಿದ್ದು ಎದ್ದೇಳವ ಅಂತ ತೊಡೆ ಕೈ ಹಾಕದ. ನೀನ್ ದಮ್ಮಯ್ಯ ಕಣಪ್ಪ, ನಾನು ತೊಡೆ ಮುಟ್ಬೇಡ ಅಂದ್ಲು. ಯಾಕವ ಅಂತ ಅಂದ. ಅಪ್ಪ ನಿನ್ನ ಒಂದಿಗೆ ಹೇಳಿದ್ರೆ ನಿನ್ನ ಬಾಳಾಟವೇ ಹೋಗುತ್ತದೆ. ತಾಳಲಲ್ಲೇ ಮಾಯೆ ತಾಳಲಲ್ಲೇ ಅಂತದೇನವ ಅಂತ ಕೇಳ್ದ. ಅಪ್ಪ ನಾನೇನು ಹೇಳಿದ್ರು ಕಷ್ಟ, ಹೇಳ್ದಿದ್ರು ಕಷ್ಟ. ನೋಡಪ್ಪ, ನೀನು ಸಂತೆಗೆ ಹೊಂಟೋದೆ, ನಿನ್ನ ಎಡ್ತಿ ನನ್ನ ಕಾಲಿಗೆ ಗೆಜ್ಜೆ ಕಟ್ಟಿ, ಕಿಮ್ಮಿಗೆ ಈರುಳ್ಳಿ ಕಟ್ಟಿ, ನಿನ್ನ ಎಡ್ತಿ ಬಳ್ಳ ಬಾರ್ಸಕ್ಕೆ, ನಾನು ಕುಣಿಯಕ್ಕೆ. ಕುಣ್ದಿ ನನ್ನ ತೊಡೆಯೆಲ್ಲ ನೋವು ಬಂದ್ಬಿಡದೆ ಕಣಪ್ಪ ಅಂದ್ಲು. ಅವನ ಮಾತು ಕೇಳ್ದ, ಅವನ ಮೇಲೆ ಕೋಪ ಮಾಡ್ದ. ಏನವ, ನನ್ನ ಎಡ್ತಿ ಬಿಸಿ ಬಿಸಿ ಅಡಿಗೆ ಮಾಡಿ ಬಿಸಿ ಊಟಕ್ಕೆ ಇಕ್ಕಿ ಮಂಜಲ್ಗೆ ಹಾಸಿ ಕಂಬಳಿ ಹೊಸ ಮನಗ್ಸಬಿಡೆ, ನನ್ನ ಎಡ್ತಿ ಮೇಲೆ ಚಾಡಿ ಹೇಳ್ತೀಯಲ್ಲ, ನಿನಗೆ ಎಷ್ಟು ಹೊಟ್ಟಿ ಒಯ್ಯವ ಅಂತ ಒಳ್ಳೆ ಗಾಚಾರಕ್ಕೆ ಬತ್ತಲ್ಲಪ್ಪ. ನಾನು ನಿಜವಾಗಿ ಹೇಳ್ದು ನನ್ನ ಮಗನೂ ನಿಮ್ದೇ ಹೋದ್ನಲ್ಲ ಅಂತ ಅವಳು ಬೆಚ್ಚಿ ಮನಗ್ಬಿಟ್ಲು. ಬನ್ನಿ, ನನ್ಗೆ ಇವಾಗಲೀಗ ನಮ್ಮ ಅತ್ತೆ ಕಣ್ಣು ಕಾಣಿಕಿಲ್ಲ, ಕಿಮ್ಮಿ ಕೇಳಿಕಿಲ್ಲ, ಆಳು ಜೊತೆಲಿ ಅಂತ ಮಾತು, ಬನ್ನಿ ಊಟ ಮಾಡಿ ಅಂತ ಅಂದ್ಲು. ಈ ಎಡ್ತಿ ಮಾತನ್ನೇ ಕೇಳೇ ಕಂಡು ಊಟಕ್ಕಾದರೆ ಬಂದನಂತೆ. ತಾಳಲಲ್ಲೇ ಮಾಯೆ ತಾಳಲಲ್ಲೇ ಬಂದು ಊಟಕ್ಕೆ ಕುಂತ್ಕೊಂಡು ಆ ತಟ್ಟೆ ಮುಂದಕ್ಕೆ ಮಡಗದ್ಲು. ಗಂಡನ ಊಟಕ್ಕೆ ಇಕ್ತ ಅವಳೆ. ಊಟಕ್ಕೆ ಇಕ್ಕಿದ್ರೆ ಊಟಕ್ಕೆ ಇಕ್ಬಿಟ್ಟು ನಿಂತ್ಕೊಂಡ್ಲು. ಇವನಿಗೆ ಊಟ ಎರ್ಗೋಲ್ದು. ತಕೊಂಡೋಗಿ ಅತ್ತಿಗೆ ನನ್ನ ಕೈಲಿ ಆಯ್ಕಿಲ್ಲ ಊಟ ಅಂತ ಅಂದ. ಯಾಕೆ ಯಜಮಾನ ಅಂದ್ಲು. ನಾನೇನು ಹೇಳಿ, ಹೇಳಿದ್ರು ಕಷ್ಟ, ಹೇಳಿದ್ರು ಕಷ್ಟ. ಅದೇನು ಹೇಳಿ ಯಜಮಾನ ಅಂದ್ಲು. ಸಂತೆ ವ್ಯಾಪಾರಕ್ಕೆ ಹೋಗಿದ್ನಲ್ಲ,
ನಿಮ್ಮೂರವರೆಲ್ಲ ಬಂದಿದ್ರು. ನಿಮ್ಮ ಅವ್ವನಿಗೆ 7 ಗಾಡಿ ಹಿಡ್ಕೊಂಡ್ಬಿಟ್ಟದಂತೆ. 7 ಗಾಡಿ ಹಿಡ್ಕೊಂಡು ಕುಣಿತಳಂತೆ. ಊರು ಜನವೆಲ್ಲ ಬೇಕಾದ ಮಂತ್ರವಾದಿಗಳು ಕರೆಯಿಸಿ ಆ ಗಾಳಿ ಹೋಗ್ಸ್ನೇ ಇಲ್ಲ ಬಂತೆ. ಮಗಳಾಗಿರ್ತಕ್ಕಂಥವಳು ತಲೆ ಪಟ್ಟೆ ತೆಗಿಸಬೇಕಂತೆ. 7 ಪತ್ತನ ಸೀರೆ ಬಿಟ್ಕೋಬೇಕಂತೆ. ಕಾಲಿಗೆ ಗೆಜ್ಜೆ ಕಟ್ಕೊಂಡು ಕಿಮ್ಮಿಗೆ ಈರುಳ್ಳಿ ಕಟ್ಕೊಂಡು ಒಂದು ಮೊರದಲ್ಲಿ ಬೂದಿ ತುಂಬಿಕೊಂಡು ಬಲಗೈಲಿ ಬರಲಿಡ್ಕೊಂಡು ತಮಟೆ ಹೊಡಿಸ್ಕೊಂಡು ಕುಣ್ಕೊಂಡು ಹೋಗಿ ನಿಮ್ಮವ್ವನ ತಲೆ ಮೇಲೆ ಬೂದಿ ಊದ್ಬಿಟ್ಟು ಬರ್ಲಲ್ಲಿ 3 ಏಟು ಹೊಡೆದ್ರೆ ನಿಮ್ಮವ್ವನಿಗೆ ಹಿಡಿದಿದ್ದ ಗಾಳಿ ಬಿಟ್ಟೋಯ್ತಂತದೆ ಕಣೆ ಅಂತ ಅಂದ. ಹಾಗಾದ್ರೆ ಹಂಗ ನಮ್ಮವನಿಗಿಂತೂ ಹೆಚ್ಚ ಅಂತ ಹೇಳಿಬಿಟ್ಟು ಅಡಪ ರಂಪಣ್ಣನ ಕರೀಸುತ್ತವಳೆ ತಲೆ ಪಟ್ಟೆ ತೆಗೀಸುತ್ತಾಳೆ. ಅಪ್ಪ 7 ಪತ್ತನ ಸೀರೆ ಒಳ್ಳೆ ಹುಡುದಿ ಹುಟ್ಟಳ. ಅಪ್ಪ ಕಾಲಿಗೆ ಗೆಜ್ಜೆ ಕಟ್ಟುತ್ತವಳೆ ಕಿಮಗೆ ಈರುಳ್ಳಿ ಕಟ್ಟುತ್ತಾಳೆ. ಬೇವನ ಸೊಪ್ಪು ಹುಡುಗೆ ಬಿಟ್ಕೊಂಡ್ಲು. ಒಂದು ಮೊರದಲ್ಲಿ ಬೂದಿ ತುಂಬ್ಕೊಂಡ್ಲು. ಎಡಗೈಲಿ ಹಿಡ್ಕೊಂಡ್ಲು, ಬಲಗೈಲಿ ಬಲ್ಲ ಹಿಡ್ಕೊಂಡ್ಲು. ಅಪ್ಪ ತಮಟೆನಾದರೆ ಒಡಿಸಗಂಡು ಕುಣ್ಕಣ್ ಬತ್ತಾಳಂತೆ. 7 ಬೀದಿಗಾಣಿ ಎಡ್ತಿ ಕುಣಿಸ್ಕೊಂಡು ಬಂದ. ನಿಧಾನದಲ್ಲಿ ಬಾ ಅಂತ ಅಂದ. ಎಡ್ತಿಗೆ ಅತ್ತೆ ಮನೆ ಓಡೋದ. ಅತ್ತೆ ಅಟ್ಟಿ ಬಾಗಿಲು ಕಸ ಗುಡಿಸ್ತಾವಳೆ. ಪಕ್ಕದ ಮನೆ ಕಿದ್ದಂಡಲ್ಲಿ ಹೋಗಿ ನಿಂತ್ಕೊಂಡ. ಇದ್ಯಾಕಪ್ಪ ಅಲ್ಲಿ ನಿಂತ್ಕೊಂಡೆ? ಬಪ್ಪ ಹಟ್ಟಿಗೆ ಅಂದ್ಲು. ತಲೆ ಕೇರ್ಕೊಂಡು ನಾನು ಏನು ಹೇಳನತ್ತೆ, ಹೇಳಿದ್ರು ಕಷ್ಟ ಹೇಳಿದ್ರು ಕಷ್ಟ. ಅದೇನಪ್ಪ ಅಂದ್ಲು, ನಿಮ್ಮ ಮಗಳಿಗೆ 7 ಗಾಳಿ ಹಿಡ್ಕೊಂಡ್ಬಿಟ್ಟದೆ. ಬೇಕಾದ ಮಂತ್ರವಾದಿಗಳು ಕರೆಸ್ತೆ, ಒಬ್ಬರು ಗಾಳಿ ತೆಗಿನಿಲ್ಲ. ಅವನಾಗಿರ್ತಕ್ಕಂಥವಳು 7 ತಲೆ ಪಟ್ಟೆ ತೆಗಿಸ್ಬೇಕಂತೆ. 7 ಪತ್ತನ ಸೀರೆ ಉಟ್ಕೋಬೇಕಂತೆ. ಕಾಲಿಗೆ ಗೆಜ್ಜೆ ಕಟ್ಕೊಂಡು ಕಿಮ್ಮಿಗೆ ಈರುಳ್ಳಿ ಕಟ್ಕೊಂಡು ಬಲಗೈಲಿ ಬರ್ಲಿಡ್ಕೊಂಡು ಒಂದು ಮೊರದಲ್ಲಿ ಬೂದಿ ತುಂಬ್ಕೊಂಡು ತಮಟೆ ಹೊಡಿಸ್ಕೊಂಡು ಕುಣ್ಕೊಂಡು ಬಂದು ನಿಮ್ಮ ಮಗಳ ತಲೆಗೆ ಬೂದಿ ಊದ್ಬಿಟ್ಟು ಬರ್ಲಲ್ಲಿ 3 ಏಟು ಹೊಡೆದ್ರೆ ಹಿಡ್ದಿದ್ದ ಗಾಳಿ ಬಿಟ್ಟೈತದೆ ಕಣತ್ತೆ ಅಂತ ಅನ್ನ. ನನ್ನ ಮಗಳಿಗಿಂತ ಹೆಚ್ಚಪ್ಪ ಅಂತ ಹೇಳಿಬಿಟ್ಟು ಅಡಪ ರಂಪಣ್ಣನ ಕರೀಸುತ್ತವಳೆ ತಲೆ ಪಟ್ಟೆ ತೆಗೆಸುತ್ತಾಳೆ. ಅಪ್ಪ 7 ಪತ್ತನ ಸೀರೆ ಒಳ್ಳೆ ಹುಡುದಿ ಹುಟ್ಟಾಳೆ. ಅಪ್ಪ ಕಾಲಿಗೆ ಗೆಜ್ಜೆ ಕಟ್ಟಿದಳಂತೆ ಕಿಮಿಗೆ ಈರುಳ್ಳಿ ಕಟ್ಟಿದಳಾಳೆ. ಬೇವನ ಸೊಪ್ಪು ಹುಡುಗೆ ಬಿಟ್ಕೊಂಡ್ಲು. ಒಂದು ಮೊರದಲ್ಲಿ ಬೂದಿ ತುಂಬ್ಕೊಂಡ್ಲು. ಬಲಗೈಲಿ ಬರ್ಲಿಡ್ಕೊಂಡ್ಲು. ಅಪ್ಪ ತಮಟೆನಾದರೆ ಒಡಿಸಗಂಡು ಕುಣ್ಕಣ್ ಬರ್ತಾಳೆ. ಯಾವಾಗ ಅವ್ವ ಕುಣ್ಕೊಂಡು ಬತ್ತಿದ್ಲು, ಮಗಳ ಹತ್ತಿಂದ ಕುಣ್ಕೊಂಡು ಬತ್ತಿದ್ಲು. ಅವನ್ ನೋಡಿದ್ಲು, ಓ ನನ್ನ ಗಂಡ ಹೇಳದ್ ನಿಜ, ನಮ್ಮ ಅವನಿಗೆ ಸರಿಯಾದ ಗಾಳಿ ಹಿಡ್ಕೊಂಡಿದೆ ಅಲ್ಲ, ನನ್ನ ಮಗನ ಗಾಳಿಯೇ ಬಿಡಿಸ್ತೀನಿ ಬತ್ತೀನಿ ಅಂತ ಹೇಳ್ಬಿಟ್ಟು ಮಗಳು ಇಟ್ಲಿಂದ ಕುಣ್ಕೊಂಡು ಬತ್ತಾವಳೆ. ಅವ್ವ ನೋಡಿದ್ಲು ಮಗಳು ಕುಣ್ಕೊಂಡು ಬರೋದನ್ನ. ನನ್ನ ಅಳಿಯ ಹೇಳದ್ ನಿಜ, ನನ್ನ ಮಗಳಿಗೆ ಸರಿಯಾದ ಗಾಳಿ ಹಿಡ್ಕೊಂಡಿದೆ ಅಲ್ಲ, ನನ್ನ ಮಗನ ಗಾಳಿಯೇ ಬಂದು ಬಿಡಿಸ್ತೀನಿ ಅಂತ ಹೇಳ್ಬಿಟ್ಟು ಅವ್ವ ಇತ್ಲಿಂದ ಕುಣ್ಕೊಂಡು ಹೋಯ್ತಾವಳೆ. ಮಗಳಕ ಹತ್ಲಿಂದ ಕುಣ್ಕೊಂಡು ಮಂದಿ ಅವನ ತಲೆಗೆ ಬೂದಿ ಊದ್ಬಿಟ್ಟು ಬರ್ಲಲ್ಲಿ 3 ಏಟು ಹೊಡೆದ್ಲು. ಅವ್ವ ಏನು ಮಾಡಿದ್ಲು, ಮಗಳ ತಲೆಗೆ ಬೂದಿ ಊದ್ಬಿಟ್ಟು ಬರ್ಲಲ್ಲಿ 3 ಏಟು ಹೊಡೆದ್ಲು. ಅವ್ವ ನಿನ್ನ ಗಾಳಿ ಬಿಟ್ಟೋಯ್ತವ ಅಂತ ಅವ್ವ ಕೇಳಿದ್ಲು. ಮಗಳು ಅವ್ವ ನನ್ನ ಗಾಳಿ ಮಾತಂಗಿಲ್ಲ, ನಿನ್ನ ಗಾಳಿ ಬಿಟ್ಟೋಯ್ತವ ಅಂದ್ಲು. ಇವನು ನಿಂತಿದ್ನೆಲ್ಲ ನೋಡ್ದ, ಏನೇ ನಾನು ಸಂತೆ ವ್ಯಾಪಾರಕ್ಕೆ ಹೋಗುವಾಗ ನಮ್ಮವನಿಗೆ ಬಿಸಿ ಅಡಿಗೆ ಮಾಡಿ ಬಿಸಿ ಊಟಕ್ಕಿಕ್ಕಿ ಮಂಜಲಿಗೆ ಹಾಸಿ ಕಂಬಳಿ ಹೊಸ ಮನಗ್ಸು ಅಂತ ಹೇಳಿದ್ದೆ. ನಾನು ಸಂತೆ ವ್ಯಾಪಾರ ಮಾಡ್ಕೊಂಡು ಬರೋ ಗಂಟ ನಮ್ಮವನ ಕಾಲಿಗೆ ಗೆಜ್ಜೆ ಕಟ್ಟಿ ಕಿಮ್ಮಿಗೆ ಈರುಳ್ಳಿ ಕಟ್ಟಿ ನೀ ಬಳ್ಳ ಬಾರ್ಸಕ್ಕೆ ನಮ್ಮವ್ವ ಅಟ್ಟಿಯಲ್ಲಿ ಕುಣಿಯಕ್ಕೆ ನೋಡು. ನಿಮ್ಮವ್ವ ಮಕ್ಕಳು ಇಬ್ಬರು 7 ಬೀದಿಗಾಣ ಕುಣಿಸ್ಕೊಂಬಂದಿದ್ದೀನಿ ಅಂತ ಹೇಳಲ್ಲ. ಭಾಳ ಕೋಪ ಬಂದ್ಬಿಡ್ತು. ಯಾರಿಗೆ ಎಡ್ತಿಗೆ ಅವನ ಕೈ ಹಿಡ್ಕೊಂಡು ದರ್ರಾದರ್ನ ಎಳ್ಕೊಂಡು ಊರಿಗೆ ಬಂದ್ಬಿಟ್ರು. ಅಟ್ಟಿಗೆ ಬಂದದ್ದು ಆಯ್ತು, ಅವನು ಕುಂಡಿಸ್ಬಿಟ್ಲು. ಓಡಾಡ್ಕೊಂಡು ಅಡಿಗೆ ಮಾಡಿದ್ಲು. ಅಡಿಗೆನಾದರೆ ಮಾಡುದಲ್ಲಂತೆ, ಒಳ್ಳೆ ಗಂಡನ ನೀರ ತಂದಳಂತೆ. ಗಂಡನ ಕೈ ನೀರು ಕೊಟ್ಲು, ಕೈ ಕಾಲು ತೊಳ್ಕೊಂಡ, ಊಟಕ್ಕೆ ಬಂದು ಕೂತ್ಕೊಂಡ. ಅವನ ಕೈ ಕಾಲು ನೀರು ಕೊಟ್ಲು, ಅವನು ಕೈ ಕಾಲು ತೊಳ್ಕೊಂಡ್ಲು. ಅವಳು ಬಂದು ಕುಂತ್ಕೊಂಡ್ಲು ಊಟಕ್ಕೆ. ಅತ್ತೆಗೂ ನೀರು ಕೊಟ್ಲು, ಅತ್ತೆನೂ ಬಂದು ಕೈ ಕಾಲು ತೊಳ್ಕೊಂಡು ಊಟಕ್ಕೆ ಕೂತ್ಕೊಂಡ್ಲು. ಎಲ್ಲಾರಿಗೂ ಸರೋಗಿಸ್ಬಿಟ್ಟಿಗೆ ಇಕ್ಕಿದ್ಲು. ಊಟ ಮಾಡ್ಕೊಂಡು ಅವನು ಅತ್ತೆನೂ ಹೋಗಿ ಒಂತೋ ಮನೆ ಕಂಡ್ರು. ಇವನು ಹೊಚ್ಚೋರಿ ಹೋಗಿ ಹೊಚ್ಚೋರು ಮನೆಗೆ ಬಿಟ್ಟ. ಇವಳು ಹೊಚ್ಚೋರಿ ಹೋಗಿ ಮನೆ ಕಂಡ್ಲು. ಇರಲಿ, ನಮ್ಮವನ್ನು ನನ್ನೂ 7 ಬೀದಿಗಾಣ ಕುಣಿಸಿದ್ದೆ.
ಒಳ್ಳೆ ಕಲ್ಲು ನೀರು ಕರಗ ರಾತ್ರಿ ಆಗಲಿ ನಿಮ್ಮ ಮೌನಿಗೆ ಏನು ಮಾಡ್ತೀನಿ ನೋಡು ಅಂತ ಹೇಳ್ಬಿಟ್ಟು ಇವಳು ಯೋಚನೆ ಮಾಡ್ತಾ ಮನೆ ಕಂಡ್ಲು. ಮನೆ ಕಂಡು ಯೋಚನೆ ಮಾಡಿದ್ಲು. ನಮ್ಮ ಮೌನು ನಮ್ಮ ಅತ್ತೆ ಒಂತ ಮನಗವ್ರೆ ಆತ್ರದಲ್ಲಿ ಏನಾರು ತಕೊಂಡೋಗಿ ನಮ್ಮ ಮೌನ ಒಳಗೆ ಎಸ್ಬಿಟ್ರು. ಓ ತಪ್ಪಾಯ್ತದೆ, ಒಂದು ಗುರ್ತು ಮಾಡ್ಬಿಡವ ಅಂತ ಹೇಳ್ಬಿಟ್ಟು ಏನು ಮಾಡಿದ್ಲು, ಮಂಡೆ ಉರಿಯ ತಂದಾಳಂತೆ ಅತ್ತೆ ಕಾಲಿಗೆ ಕಟ್ಟಿದೆ. ಏನು ಗುರ್ತಿಗೆ ಮಂಡೆ ಉರಿ ತಕೊಂಡು ಬಂದು ಅತ್ತೆ ಕಾಲಿಗೆ ಕಟ್ಬಿಟ್ಲು. ಕಟ್ಬಿಡೋದಾಯ್ತು. ಎಲ್ಲಿ ಮನೆಗಿದ್ಲು ಅಲ್ಲಿ ಬಂದು ಸುಮ್ಮನೆ ಮನೆ ಕಂಡ್ಲು. ಇವನು ಕಳ್ಳಗೊರಕೆ ಗೊರೆತ ಮನೆಗಿದ್ನಲ್ಲ, ಇದೇನು ಇಷ್ಟೊತ್ತಿನ ರಾತ್ರಿ ಓದ್ಲು ನಮ್ಮವ್ವ ನಮ್ಮ ಅತ್ತೆ ಮನೆಗೆ ಹೇಳಿದ ಆಯ್ಕೆ. ನಮ್ಮವನು ಏನು ಮಾಡ್ಬಿಟ್ಲು ಕಾಣಲ್ಲ. ಇದನ್ನು ಪರೀಕ್ಷೆ ಮಾಡ್ಬೇಕಂದ್ರೆ ಮೆಲ್ಲಿಗೆ ಎದ್ದೋದ. ನೋಡ್ದ ಅವನ ಕಾಲಿನಲ್ಲಿ ಮಂಡೆ ಉರಿ ಕಟ್ಟಿದೆ. ಯಾವತ್ತು ಇಲ್ವಲ್ಲ ನಮ್ಮ ಅವನ ಕಾಲಿನಲ್ಲಿ ಮಂಡೆ ಉರಿ, ಇವತ್ತು ಕಟ್ಟೋದಲ್ಲ, ಇದ್ರ ಪರೀಕ್ಷೆ ಮಾಡ್ಬೇಕಂತ ಹೇಳ್ಬಿಟ್ಟು ಅವನ ಕಾಲಿನಿಂದ ಬಿಚ್ಚಿ ಒಳ್ಳೆ ಹತ್ತೆ ಕಾಲಿಗೆ ಕಟ್ಟುತ್ತಾನೆ. ಅವನ ಕಾಲಿನಿಂದ ಬಿಚ್ಚಿ ಅತ್ತೆ ಕಾಲು ಕಟ್ಬಿಟ್ಟು ಅತ್ತೆ ಕಾಲು ಕಟ್ಬಿಟ್ಟು ಸುಮ್ಮನೆ ಬಂದು ಕಾಣ ಕಳ್ಗೊರಕೆ ಗೊರಿತಾ ಮನಿ ಕಂಡು. ಯಾವಾಗ ಮನಗ್ಬಿಟ್ನೋ, ಓ ನನ್ನ ಗಂಡನ ನಿದ್ರೆ ಬಂದ್ಬಿಡ್ತು, ಗೊರಕೆ ಗೊರಿತಾವನಿ, ಇದೇ ಒಳ್ಳೆ ಸಮಯ ಅಂತ ಹೇಳ್ಬಿಟ್ಟು ಆತ್ರದಲ್ಲಿ ಬಂದು ಮಂಡೆ ಉರಿ ಕಟ್ಟಿತ್ತಲ್ಲ ಅವನ್ನಾದರೆ ಒತ್ತೆ ಗಂಡು ಒಳಗೆ ತಂದು ಎಸ್ತಾಳಣ್ಣ. ಅವನ್ ತಕೊಂಡು ಹೋಗಿ ಒಳಗೆ ಎಸ್ತು ಬಿಟ್ಲು. ಹಂಗೆ ಬಿದ್ದು ಸಾಯನ್ ಬಡದೆ ಆಯ್ತು. ಬಂದದೇ ಆಯ್ತು. ಒಂದು ಕುಕ್ಕೆಲ್ ರಾಗಿ ತುಂಬ್ಕೊಂಡ್ಲು. ಕುಕ್ಕೆಲ್ ರಾಗಿ ತುಂಬ್ಕೊಂಡದೇ ಆಯ್ತು. ಬಂದು ರಾಗಿ ಕಲ್ಲಿನ ಹತ್ರ ಕುಂತ್ಕೊಂಡ್ಲು. ಒಳ್ಳಗೆ ರಾಗಿ ಹಾಕೊಂಡು ಗುಂಟ ಕೈಲಿ ಹಿಡ್ಕೊಂಡು ರಾಗಿ ಬೀಸ್ತಾವಳೆ. ರಾಗಿ ಬೀಸ್ಕೊಂಡು ಪದ ಏನ್ ಹೇಳ್ತಾಳೆ ನೋಡು, ನಮ್ಮವನ್ನು ನನ್ನನ್ನು 7 ಬೀದಿಗಾಣ್ ಕುಣಿಸ್ಕೊಂಡು ಬಂದೆ, ಬೆಳಕರ್ದ ಮೇಲೆ ಎದ್ದು ನೋಡು ನಿಮ್ಮವನ್ ಪಾಡ್ ಏನಾಗೈತಿ ಅಂತ ರಾಗಿ ಬೀಸಿದ್ಲು. ಇವನ್ ನಿದ್ರೆ ಬರೋಲ್ದು. ಮೇಕೆದ್ದ ಕುಂತ್ಕೊಂಡು ಮೇ ಬಮ್ಮಿ ಅಂತ ಕೂಗದ. ಯಾರನ್ನ ಹೇಳ್ತೀನ ಬಂದ್ಲು. ಬಂದೇಟ್ಗೆನೆ ಏನ್ ಯಜಮಾನ ಅಂದ್ಲು. ನೋಡು ಯಾಕೋ ನಿದ್ರೆ ಬರೀಕಿಲ್ಲ, ಆ ಏಕನಾಥ ಕಿತ್ತೋಗೈತೆ, ಅದು ಶುದ್ಧ ಮಾಡಬೇಕು ತಗೊಂಡ್ಮ ಅಂತ ಅಂದ. ಅವಳೇನು ಮಾಡಿದ್ಲು, ಗಂಡನ ಮಾತು ಕೇಳ್ಕೊಂಡು ಏಕನಾಥ ತಗೊಂಡು ಬಂದು ಗಂಡನ ಕೈಲಿ ಕೊಟ್ಲು. ಆ ತಂತಿನೆಲ್ಲ ಶುದ್ಧ ಮಾಡ್ದ. ಏಕನಾಥ ಬಾರಿಸ್ಕೊಂಡು ಪದ ಹೇಳ್ತಾವನೆ. ನೋಡಮ್ಮಿ, ನಿಮ್ಮವನ್ನು ನಿನ್ನೂ 7 ಬೀದಿಗಾಣ್ ಕುಣಿಸ್ಕೊಂಡು ಬಂದು ನಿಜ. ಇವಾಗಲೀಗ ಒಳೆ ಒಳಗೆ ಹೋಗಿರೋಳು ನಿಮ್ಮವನು ನಮ್ಮವನು ನೋಡುವಂತ ನೀ ಪದ ಹೇಳಿದೆ ನೋಡು. ಇವಾಗ ನಾನು ಪದ ಹೇಳ್ತೀನಿ ಅಂತ ಪದ ಹೇಳ್ತಾವನೆ. ಒಳೆ ಒಳಗೆ ಹೋಗಿರವಳು ನಿಮ್ಮವನು ನಮ್ಮವನು, ಒಳೆ ಒಳಗೆ ಹೋಗಿರೋಳು ನಿಮ್ಮವನು ನಮ್ಮವನು ಹೋಗಿ ನೋಡೋಗು ಅಂತ ಅಂದ. ಇದೇನಪ್ಪ, ಒಳೆ ಒಳಗೆ ಹೋಗಿರೋಳು ನಿಮ್ಮವನು ನಮ್ಮವನು ಹೋಗಿ ನೋಡುವಂತ ಪದ ಹೇಳ್ತಾವ ನನ್ನ ಗಂಡ ಅಂತ ಹಾತ್ರದಲ್ಲಿ ಎದ್ದು ಬಂದು ನೋಡಿದ್ಲು. ಅವ್ವ ಒಳಿಯಲ್ಲೋ ಹೋಗವಳೆ ಅತ್ತೆ ಸುಖವಾಗ ಮನುಗವಳೆ, ಅವನು ಒಳೆಯಲ್ಲಿ ಹೊಂಟೋಗವಳೆ ಅತ್ತೆ ಸುಖವಾಗ ಮನಗವಳೆ. ಇವಳು ಲಬನ್ ಬಾಯಿ ಬಿಡ್ಕೊಂಡ್ಲು. ನೋಡ ಮೀನು ಬಾಯಿ ಬಿಡ್ಕೊಂಡ್ರಿ ಏನು, ಇನ್ನು ಹತ್ತಿರೇನು ಕರೆದ್ರು ನೀವು. ಒಳೆ ಒಳಗೆ ಹೋಗಿರವಳು ನಿಮ್ಮವ ಬರೋದಿಲ್ಲ, ನೀನು ಮಾಡಿದ ಪಾಪವನ್ನು ನೀನೇ ಊಟ ಮಾಡಬೇಕು ಅಂತ ಅಂದ. ತಾಲಲಲ್ಲೇ ಮಾಯಿ ತಾಲಲಲ್ಲೇ, ತಾಲಲಲ್ಲೇ ಮಾಯೇ ತಾಲಲಲ್ಲೇ, ತಾಲಲಲ್ಲೇ ಮಾಯಿ ತಾಲಲಲ್ಲೇ, ತಾಲಲಲ್ಲೇ ಮಾಯೇ ತಾಲಲಲ್ಲೇ, ತಾಲಲಲ್ಲೇ ಮಾಯಿ ತಾಲಲಲ್ಲೇ. ಈಗ ವಗೇಶಪ್ಪನ ಕಥೆಯನ್ನ ಪ್ರಾರಂಭ ಮಾಡ್ತೀನಿ. ತಾಲಲಲ್ಲೇ ಮಾಯಿ ತಾಲಲಲ್ಲೇ, ತಾಲಲಲ್ಲೇ ಮಾಯೇ ತಾಲಲಲ್ಲೇ, ಒಯ್ಯ ಸೊಪ್ಪಿನ ಅಪಹಾರಗಾರ ಕಡ್ದಗಾರ ಬೊಮ್ಮಣ್ಣ ಗೆಣಿಯ, ತಾಲಲಲ್ಲೇ ಮಾಯೇ ತಾಲಲಲ್ಲೇ, ಅಟ್ಟದ ಪೂರ್ವ ಬೆಟ್ಟದ ಪೂರ್ವ ಕಡಿಮೆ ಕೆಳಗಲ ದೇಶನೆಲ್ಲ ಗುತ್ತಿಗೆನಾದರೆ ಹಿಡ್ದಾನಂತೆ, ತಾಲಲಲ್ಲೇ ಮಾಯೇ ತಾಲಲಲ್ಲೇ. ಏನು ಕಡ್ದಗಾರ ಬೊಮ್ಮಣ್ಣ ವಗೇಶಪ್ಪನ ಗುತ್ತಿಗೆ ಹಿಡಿದಿದ್ದಾನೆ ಎಲ್ಲ ಊರಿನಲ್ಲಿ ಹೋಗಿ. 20 ಗಾಡಿ ಕಟ್ಟಿಸಗಂಡು ಬೆಟ್ಟದ ಪುರಿಕೆ ಬಂದನಂತೆ, ತಾಲಲಲ್ಲೇ ಮಾಯೇ ತಾಲಲಲ್ಲೇ, ಬೆಟ್ಟದ ಪುರಿಕೆ ಬಂದಾನಂತೆ ವಯ್ಯ ಸೊಪ್ಪ ತುಂಬಿಸ್ತಾನೆ, ತಾಲಲಲ್ಲೇ ಮಾಯೇ ತಾಲಲಲ್ಲೇ, 20
ಗಾಡಿಗೆ ಹೊಗೆ ಸೊಪ್ಪನ್ನು ತುಂಬಿಸ್ಕೊಂಡ. ಹೊಗೆ ಸೊಪ್ಪನ್ನು ತುಂಬಿಸ್ಕೊಂಡು ಊರಿಗೆ ಗಾಡಿ ಎಟ್ಕೊಂಡು ಬಂದ. ಊರಿನಲ್ಲಿ ಬಂದು ಗಾಡಿ ಬಿಚ್ಚಾಕ ಹಟ್ಟಿ ಬಾಗಿಲಲ್ಲಿ 19 ಗಾಡಿಗೆ ಸೊಪ್ಪನ ಹಟ್ಲು ತುಂಬಿಟ್ಟ. ಒಂದು ಗಾಡಿಗೆ ಸೊಪ್ಪು ಗಾಡಿಲಿ ಉಳ್ಕತ್ತು. ಎಡ್ತಿನಾದರೆ ಕರೆದಹನಂತೆ ಎಡ್ತಿಗೆ ಬುದ್ಧಿ ಹೇಳುತ್ತಾನೆ. ತಾಲಲ್ಲೇ ಮಾಯೇ ತಾಲಲ್ಲೇ ನೋಡಮ್ಮಿ 19 ಗಾಡಿಗೆ ಸೊಪ್ಪು ಅಟ್ಲಿ ಮ್ಯಾಲೈತೆ, ಒಂದು ಗಾಡಿಗೆ ಸೊಪ್ಪು ಗಾಡಿಲೈತೆ. ಹಿಂಗೆ ಬಿಟ್ಬಿಟ್ರೆ ಹಾಳಾಗೋಯ್ತದೆ. ಎಣ್ಣೆ ಮರಳ್ಳಿ ಸಂತೆ ಒಯ್ತೀನಿ ಕಾಣೆ, ಮಾರ್ಬಿಟ್ಟಾದ್ರ ಬತ್ತೀನಿ ಕಾಣೆ. ತಾಲಲ್ಲೇ ಮಾಯೇ ತಾಲಲ್ಲೇ ಅಯ್ಯ ಗಂಡನ ಮಾತ ಕೇಳದಳಂತೆ, ಕೂಗ ಮುಂಜನ ಕೂದಳಂತೆ. ತಾಲಲ್ಲೇ ಮಾಯೇ ತಾಲಲ್ಲೇ ಕೂಗ ಹುಂಜನ ಕೂದಾಳಂತೆ, ಸಣ್ಣಕ್ಕಿಯನ್ನ ಮಾಡಿದಳಂತೆ. ತಾಲಲ್ಲೇ ಮಾಯೇ ತಾಲಲ್ಲೇ ಸಣ್ಣಕ್ಕಿಯನ್ನ ಮಾಡಿ ಸರಳೆ ತುಪ್ಪವನ್ನು ಕಾಯಿಸಿ ಗಂಡನಿಗೆ ಊಟಕ್ಕಿಕ್ಕದು. ಗಂಡ ಊಟ ಮಾಡ್ದ, ಮಿಕ್ಕಿತ್ ಮನೇಲಿ ಬಿಕ್ಕಿತ್ತಲ್ಲ ಅದನ್ನೆಲ್ಲ ತೆಗೆದೇ ಆಯ್ತು. ಒಂದು ಬುತ್ತಿ ಕಟ್ಬಿಟ್ಲು. ಬುತ್ತಿ ಕಟ್ಟಿ ಗಂಡನ ಕೈಲಿ ಕೊಟ್ಲು. ಅಪ್ಪ ಬುತ್ತಿನಾದರೆ ತಗದನಂತೆ, ಬೆನ್ನಗಾದರೆ ಕಟ್ಟಿದನಂತೆ. ತಾಲಲ್ಲೇ ಮಾಯೇ ತಾಲಲ್ಲೇ ಗಾಡಿನಾದರೆ ಕಟ್ಟಿದನಂತೆ, ತಿಕಡಿ ಮ್ಯಾಲೆ ಕುಂತೆಗೊಂಡ. ತಾಲಲ್ಲೇ ಮಾಯೇ ತಾಲಲ್ಲೇ ತಿಕಡಿ ಮ್ಯಾಲೆ ಕುಂತೆ ಗಂಡು ಎಡ್ತಿನಾದರೆ ಕೂಗುತ್ತಾನೆ. ತಾಲಲ್ಲೇ ಮಾಯೇ ತಾಲಲ್ಲೇ ಗಂಡ ಕೂಗದು ಎಡ್ತಿ ಓಡ್ ಬಂದು, ಏನ್ ಯಜಮಾನ ಅಂದು. ನೋಡಮ್ಮಿ ನಾನು ಸಂತ್ಯಾ ಪಾರ್ಕ್ ಹೋಯ್ತೀನಿ, ಮನೇಲಿ ಒಬ್ಬಳೇ ಇರ್ತೀಯ. ಎಣ್ಣೆ ಅಟ್ಲಲ್ಲಿರುವ ಸೊಪ್ಪು ಜ್ವಾಕೆ, ಕೊಟ್ಟಿಗೆಯಲ್ಲಿರುವ ಕುರುಗಳ ಜ್ವಾಕೆ. ತಾಲಲ್ಲೇ ಮಾಯೇ ತಾಲಲ್ಲೇ ಎಣ್ಣೆ ಕೊಟ್ಟಿಗೆಯಲ್ಲಿರುವ ಕುರುಗಳ ಜ್ವಾಕೆ, ಪೆಟ್ಟಿಗೆಯಲ್ಲಿರುವ ಹಣ ಜ್ವಾಕೆ. ತಾಲಲ್ಲೇ ಮಾಯೇ ತಾಲಲ್ಲೇ ಅಮ್ಮಿ ಎಲ್ಲ ಹೋದ್ರು ಹೋಗ್ಲಿ, ಎಣ್ಣೆ ತಾಲಿ ಗುಂಡು ಬಾಳ ಜ್ವಾಕೆ. ತಾಲಲ್ಲೇ ಮಾಯೇ ತಾಲಲ್ಲೇ ಎಣ್ಣೆ ಗುಂಡು ಹೋದರು ಹೋಗ್ಲಿ, ಎಣ್ಣೆ ನೀನು ಬಾಳ ಜ್ವಾಕೆ ಕಾಣೆ. ತಾಲಲ್ಲೇ ಮಾಯೇ ತಾಲಲ್ಲೇ ಯಜಮಾನ ಬಾಳ ಬುದ್ಧಿಯಾಗಿರ್ತೀನಿ, ಹೋಗಿದ್ದು ಬನ್ನಿ ಅಂತ ಹೇಳಿದ್ಲು. ಎಡ್ತಿ ಮಾತ ಕೇಳಿದನಂತೆ, ಮರಳ್ಳಿ ಸಂತೆ ಹೊರಟಾನಣ್ಣ. ತಾಲಲ್ಲೇ ಮಾಯೇ ತಾಲಲ್ಲೇ ಗಂಡ ಯಾವಾಗ ಸಂತೆ ಹೊಂಟೋದ್ನೋ ಎಡ್ತಿ ಏನು ಮಾಡ್ತಾಳೆ, ಗಂಡ ಸಂತೆ ಹೋದ್ಮೇಲೆ ಗಂಡ ಸಂತೆ ಹೋದಾನೋ ಎಡ್ತಿ ನೀರ್ಗ ಬಂದಾಳು. ಗಂಡ ಸಂತೆಗೆ ಹೋದಾನೋ ಎಡ್ತಿ ನೀರು ಕೊಂಡಾಳು. ಗಂಡ ಸಂತೆಗೆ ಹೋದಾನೋ ಎಡ್ತಿ ನೀರು ಕೊಂಡಾಳು. ಗಂಡ ಸಂತೆಗೆ ಹೊಂಟೋದ, ಎಡ್ತಿ ಕಂಕುಳಗೊಂದು ಚೆವರಿ ಏರಿಕೊಂಡು ನೀರು ಬತ್ತಾವಳೆ. ಒಬ್ಬಳೆ ನೀರು ಬರಕ್ಕೆ ಸಿಬ್ರಿ ಆಗೋಯ್ತು. ಪಕ್ಕದ ಮನೆ ಶಿನೇತ್ ಗಾತ್ರಕ್ಕೆ ಹೋಗ್ತಾವಳೆ. ಅಕ್ಕ ದೊಡ್ಡ ರಂಗಕ್ಕ, ಚಿಕ್ಕ ರಂಗಕ್ಕ, ಸಣ್ಣ ತಿಮ್ಮಕ್ಕ, ದೊಡ್ಡ ಬಮ್ಮಕ್ಕ, ಬಾವಿಗೆ ನೀರಿಗೆ ಬರುವಲರಕ್ಕ. ತಾಲಲ್ಲೇ ಮಾಯೇ ತಾಲಲ್ಲೇ ಇದೇನಪ್ಪ ಯಾವತ್ತು ಇರಬಲ್ಲ ಬೊಮ್ಮಣ್ಣ ಇಡ್ತಿ, ಇವತ್ತು ಇಷ್ಟ ಹತ್ರದಲ್ಲಿ ನೀರು ಕರಿತಾವಳೆ. ಹೋಗವ ಅಂತ ಹೇಳ್ಬಿಟ್ಟು ಕಂಕಳಿಗೊಂದು ಚೆವರಿಗೆ ಏರಿಕೊಂಡ್ರು. ಎಲೆಡಿಕೆ ಚೀಲ ಕೈಲಿ ಹಿಡ್ಕೊಂಡ್ರು. ಅಪ್ಪ ತಾಟಗಾರ ಗೋಟಡಿಕೆ ತೆಗೆದು ಕಟ್ ಮಾಕುಟ್ಟು ಮನು ಕಡಿಯುತ್ತಾರೆ. ತಾಲಲ್ಲೇ ಮಾಯೇ ತಾಲಲ್ಲೇ ಯಾವಾಗ ಎಲೆಡಿಕೆ ಹಾಕೊಂಡು ಬತ್ತಿದ್ರು ಇವಳು ನೋಡಿದ್ಲು. ಅಕ್ಕ ನನ್ನ ಬಿಟ್ಟು ತಿನ್ಕೊಳ್ಳೋದೇನು, ನನಗೊಂದು ಸಟ್ಟಿಗೆ ಕೊಡ್ಬಲ್ರಕ್ಕ. ತಾಲಲ್ಲೇ ಮಾಯೇ ತಾಲಲ್ಲೇ ನಾವೇನು ಹಾಕತ್ವಿ, ಎರಡಿಕೆ ಹಾಕತ್ವಿ. ಕ್ವಾ ಅಂತ ಹೇಳ್ಬಿಟ್ರು, ಅಷ್ಟು ಅಡಿಕೆ ಅಷ್ಟೇಲೆ ಅಷ್ಟು ಸುಣ್ಣ ಹಾಕೊಟ್ರಂತೆ. ಅಪ್ಪ ಕಡದ ಒಡೆಗೆ ಒತ್ತುರಿಸ್ಕೊಂಡು ಗಸ್ಗ ಮುಸ್ಗನೆ ಆಗಲಾಳಂತೆ. ತಾಲಲ್ಲೇ ಮಾಯೇ ತಾಲಲ್ಲೇ ಅಯ್ಯ ಗಸ್ಗ ಮುಸ್ಗನೆ ಆಗದಾಳಂತೆ, ನಾಲಿಗೆ ನೀಟಿ ನೋಡಿದಳಂತೆ. ತಾಲಲ್ಲೇ ಮಾಯೇ ತಾಲಲ್ಲೇ ಯಾವಾಗ ನಾಲಿಗೆ ನೀಟ್ ನೋಡಿದ್ರು ಬಾಯೆಲ್ಲ ಕೆಂಪಾಗಿತ್ತು. ನೋಡಕ್ಕ ಮದುವೆ ಆದ ಕಾಲದಿಂದ ಶೋಭನು ಆದ ಕಾಲದಿಂದನು ನಾ ಎಲಡಿಕೆನೇ ಹಾಕೊಂಡಿತ್ತಿಲ್ಲ. ಇವತ್ತು ಎಲಡಿಕೆ ಹಾಕೊಂಡೆ ನನ್ನ ಬಾಯೆಲ್ಲ ಕೆಂಪಿಗೆ ಐತೆ. ಇದು ಒಂದ್ಗೆ ಹಾಕತ್ತಿರ ಅದೇನು ಸ್ವಲ್ಪ ಕೊಡಕ್ಕ ಅಂದ್ಲು. ನೀವು ಹೊಗೆ ಕುಡಿ ಹಾಕತ್ತೀವಿ, ನೀನು ಹಾಕೊಂಡ್ರೆ ಗೇರಿ ಮನೆ ಬಿದ್ದೈತಿ, ಬ್ಯಾಡ ಕಣಿಮೆ ಅಂತ ಹೇಳಿದ್ರು. ಒಂದು ಸ್ವಲ್ಪ ಕೊಡಕ್ಕ ನೋಡ್ತೀನಿ ಅಂತ ಹೇಳಿದ್ರು. ಅಪ್ಪ ಬಂಗಾರದಂತ ಹೊಗೆಯ ಸೊಪ್ಪ ಬಣ್ಣದ ನರಿಯೆಲ್ಲ ಮಡಗಿದರಂತೆ. ತಾಲಲ್ಲೇ ಮಾಯೇ ತಾಲಲ್ಲೇ ಒಂದು ನಶೆ ಚಿಟಿಗೆ ಕಿತ್ತ, ಒಂದು ನಶೆ ಚಿಟಿಗೆ ಆತರ ತೆಗದಿ ಕೊಟ್ರಂತೆ. ಬೊಮ್ಮಣ್ಣ ಹೆಡ್ತಿ ಏನ್ ಮಾಡಿದ್ಲು, ಮುಂಬಲಿ ಮ್ಯಾಲೆ ಮಡಗದಳಂತೆ, ಕುರ್ಕಿ ಕುರ್ಕಿ ನೋಡಿದಳಂತೆ. ತಾಲಲ್ಲೇ ಮಾಯೇ ತಾಲಲ್ಲೇ ಕುರ್ಕಿ ಕುರ್ಕಿ ನೋಡಿದ್ರಂತೆ, ಒಟ್ಟಿಗೆ ರಸವ ಕುಡ್ದಳಣ್ಣ. ತಾಲಲ್ಲೇ ಮಾಯೇ ತಾಲಲ್ಲೇ
ಹೊಗೆ ಸೊಪ್ಪಿನ ರಸ ಯಾವಾಗ ಹೊಟ್ಟೆಗೆ ಬೀಳ್ತೋ ಬಹಳ ರುಚಿಕಾರ ಕಂಡುಬಿಡ್ತು. ಅಕ್ಕ ಹಾದಿ ಬೀದಿ ಜನಗಳೆಲ್ಲ ಬುಡ್ದೆ ಹಾಕತ್ತಾರೆ. ಅಕ್ಕ ಇನ್ನೊಂದು ಕೊಂಚ ಕೊಡುವಲ್ ರಕ್ಕ ದೊಡ್ಡ ರಂಗಕ್ಕ ಚಿಕ್ಕ ರಂಗಕ್ಕ. ಹೋಗಮ್ಮಿ 3 ಕಾಸು ತಗೊಂಡ್ರೆ ಹಾಕೊಂಡು ಹಾಕಳಿದ್ರಲ್ಲಿ ಇವೇ ಇಲ್ಲ. ನಿನ್ನ ಗಂಡ ಬೊಮ್ಮಯ್ಯ ಪೆಟ್ಟೆ ಕಟ್ಟಿ ಅಟ್ಲು ತುಂಬವನೆ, ನಿನಗೇನು ಕಮ್ಮಿ ಆಗೈತಿ ಹೋಗಿ ಹಾಕೋಗು ಅಂತ ಹೇಳಿದ್ರು. ಓಹ್ ನನ್ನ ಮನೇಲಿರೋವಾಗ ಸ್ವಲ್ಪ ನಾನು ಹಾಕೊಂಡ್ರೆ ನನ್ನ ಯಾರು ಕೇಳ್ತಾರೆ ಅಂತ ಹೇಳಿಬಿಟ್ಟು ಕಂಕಳಿಗೆ ಚೇವರಿ ಏರಿ ಕಂಡ್ಲು. ಚೇವರಿಗೇನಾದರೆ ತಗದೆ ಕಂಡು ಊರ್ಗ ಅಡ್ಡಿಗಾದರೆ ಬಂದಾಳಂತೆ. ಅಟ್ಟಿಗೆ ಯಾವಾಗ ಬಂದ್ಲು ಚೇವರಿಗೆ ತಗೊಂಡು ಮಲ್ ಮಡಗ್ಬಿಟ್ಲು. ಬಡಗಾಲ ಅಟ್ಟೆಳಗು ಹೋದಳಂತೆ, ಬೆಡಗ ನೇಣಿಯ ಊಡಿದಳಂತೆ. ಹಟ್ಟೆಲ ಮ್ಯಾಕೆ ಹತ್ತಿದಳಂತೆ, ಒಂದು ಪೆಟ್ಟೆಯ ಒಡೆದಾಳಂತೆ. ಒಂದು ಪೆಟ್ಟೆ ಒಗೆಸ ಪಡೆದ್ಲು, 20 ಗಂಟೆ ಒಗೆಸ ತಗೊಂಡ್ಲು, ಮುಂದೆ ಮಡಿಕೊಂಡ್ಲು. ಅಟ್ಟಿ ಬಾಗಲು ಕುಂತ್ಕೊಂಡ್ಲು. ಅಪ್ಪ ಎಡಕೆ ಬಲಕೆ ನೋಡುತ್ತವಳೆ, ಎಡೆಡು ಬತ್ತಿ ಶಣಿಯುತ್ತಾಳೆ. ಅಪ್ಪ ಬಲಕೆ ಎಡಕೆ ನೋಡುತ್ತವಳೆ, 3 ಬತ್ತಿ ತಿನ್ನುತ್ತಾಳೆ. ಅಪ್ಪ 20 ಗಾಡಿ ಒಗೆಯ ಸೊಪ್ಪ 3 ದಿನಕ್ಕೆ ಮುಗಿಸಿಬಿಟ್ಲು. 20 ಗಾಡಿಗೆ ಬಟ್ಲು ತುಂಬಿದ್ಲಲ್ಲ, ಅದು 3 ದಿನಕ್ಕೆ ಮುಗಿದೋಯ್ತು. 3 ದಿನಕ್ಕೆ ಯಾವಾಗ ಮುಗಿದೋಯ್ತು, ಶಿನೆತ್ಗಾತಿನ ಮನೆಗೆ ಬಂದ್ಲು. ಅಕ್ಕ ದೊಡ್ಡ ರಂಗಕ್ಕ ಚಿಕ್ಕ ರಂಗಕ್ಕ ಸಣ್ಣ ತಿಮ್ಮಕ್ಕ ದೊಡ್ಡ ಬೊಮ್ಮಕ್ಕ ಕೊಂಚಾವಾಗಿ ಆ ಸೊಪ್ಪ ಕೊಡರಿ. ನೀ ಹೇಳಕ್ ಮುಂಚೆ ಕೇಳಕ್ ಬಂದಿಯ ವಾಣಿಗೆಟ್ಟೆ ನನ್ನ ಇದನ ಮಗಳೇ. ಏನು ಮೀಸ್ ಬಂಗ್ಲಿಂದ ಹಾಕಬೇಕಾ, ಮನೇಲಿರೋದು ಒಡವೆ ನಾರು ಮಾರ್ಬಿಟ್ಟು ಹಾಕ್ತಿದ್ದೆ ಅಂತ ಹೇಳಿದ್ರು. ಯಾರು ಶಿನೆತ್ಗಾತಿರು. ಓ ನನ್ನ ಮನೇಲಿ ಒಡವೆ ನಾನು ಮಾರು ಹಾಕೊಂಡ್ರೆ ನನ್ನ ಯಾರು ಕೇಳ್ತಾರೆ ಅಂತ ಹೇಳಿಬಿಟ್ಟು ನೆಟ್ಟಿಗೆ ಮನೆಗೆ ಬಂದು ಮನೆಗೆ ಬಂದಿದ್ದೆ ಆಯ್ತು. ಅಟ್ಟಿ ಬಾಗಿಲು ನಿಂತ್ಕೊಂಡ್ಲು. ಕಣಿಮೆ ಕೆಳಲ್ ಕೊಂಗರು ಓರಿ ವ್ಯಾಪಾರ ಮಾಡ್ತಿದ್ರು. ಅಪ್ಪ ಬೆಟ್ಟದ ಓರಿಯ ಹಿಡಿದಾಳಂತೆ, ಕೊಂಗರಿಗಾದ್ರೆ ಮಾರಿದಳಂತೆ. ಅಪ್ಪ ಒಯ್ಯ ಸೊಪ್ಪ ತರಿಸಿದಳಂತೆ, ಒಯ್ತ ಭತ್ತ ತಿಂದಾಳಂತೆ. ಹಟ್ಟಿಲಿದ್ದ ಓರಿ ಯಾವಾಗ ಮಾರ್ಕೊಂಡು ಹೋಗಿ ಸೊಪ್ಪು ತಿನ್ಕೊಂಡ್ಬಿಟ್ಲು, ಅದು ತೀರೋಯ್ತು. ಅಪ್ಪ ಕೊಟ್ಟಿಗೆಯಲ್ಲಿದ್ದ ಕುರುಗಳನ್ನೆಲ್ಲ ಕಡ್ಕರ್ಗಾದ್ರೆ ಮಾರಿದಳಂತೆ. ಒಯ್ಯ ಸೊಪ್ಪ ತರಿಸಿದಳಂತೆ, ಒಯ್ತ ಭತ್ತ ತಿಂದಳಂತೆ. ಕೊಟ್ಟಿಗೆಲಿದ್ದು ಕುರಿನು ಮುಗಿದೋದು. ಅಪ್ಪ ಗುಳಿಯ ಜೋಳ ತಗದಾಳಂತೆ, ಜೋಣಗರಂಗಡಿ ಅಳದಾಳಂತೆ. ಅಪ್ಪ ಒಯ್ಯ ಸೊಪ್ಪ ತಂದಾಳಂತೆ, ಒಯ್ತ ಭತ್ತ ತಿಂದಳಂತೆ. ಅಟ್ಟಿಲಿದ್ದೋರಿ ಕೊಟ್ಟಿಗೆಲಿದ್ದು ಕುರಿ, ಪೆಟ್ಟಿಗೆಲಿ ದಣ, ಗುಳಿಲಿದ್ದು ಜೋಳ ಎಲ್ಲ ಮುಗ್ದೋಯ್ತು. ಎಲ್ಲ ಮುಗ್ದೋದ್ಮೇಲೆ ಶಿನೇತ್ಗಾತನ ಮನೆಗೆ ಬಂದ್ಲು. ಅಕ್ಕ ನೀವು ಕೊಡರಕ್ಕ, ತಾವು ಕೊಡರಕ್ಕ, ಕೊಂಚಾವಾಗಿ ಆ ಸೊಪ್ಪು ಕೊಡರಕ್ಕ. ಏನು ಇಷ್ಟು ಬಂಗ್ನಿಲ್ಲ ಹಾಕಬೇಕಾ, ನನ್ನಂತೊಳಗಿದ್ರೆ ಮೈ ಮ್ಯಾಲಿದ್ದು ಒಡವೆ ನಾರು ಮಾರ್ಬಿಟ್ಟು ಹಾಕತ್ತೀನಿ ಅಂತ ಹೇಳಿದ್ಲು. ಶಿನೇತ್ಗಾತಿರ ಮಾತು ಕೇಳಿದ್ಲು. ಅಪ್ಪ ಕತ್ತನ ಗುಂಡ ಕಳೆದಾಳಂತೆ, ಕಿಮಿಯ ವಾಲೆಯ ಕಳೆದಾಳಂತೆ. ಕಿಮಿಯ ವಾಲೆ ಕಳೆದಾಳಂತೆ, ಮೂಗುನು ಮುಗುತಿ ಕಳೆದಾಳಂತೆ. ಅಪ್ಪ ಶಿನೇತ್ಗಾತಿರ್ಗ ಅಡವ ಮಡಗಿ ಒಯ್ಯ ಸೊಪ್ಪ ತರಿಸಿದಳಂತೆ. ಅಪ್ಪ ಒಯ್ಯ ಸೊಪ್ಪ ತರಿಸಿದಳಂತೆ, ಒಯ್ತ ಭತ್ತ ತಿಂದಾಳಂತೆ. ಹಟ್ಟಿಲಿದ್ದೋರಿ, ಕೊಟ್ಟಿಗೆಲಿದ್ದು ಕುರಿ, ಪೆಟ್ಟಿಗೆಲಿ ದಣ, ಗುಳಿಲಿದ್ದು ಜೋಳ, ಮೈ ಮ್ಯಾಲಿದ್ದು ನಗ ನಾಣ್ಯವೆಲ್ಲ ಮುಗಿದೋಯ್ತು. ಇನ್ನು ಏನು ಇಲ್ಲ ಮನೆಯಲ್ಲಿ. ಶಿನೇತ್ಗಾತ್ರ ಮನೆಗೆ ಬಂದ್ಲು. ಅಕ್ಕ ನೀವು ಕೊಡ್ರಕ್ಕ, ತಾವು ಕೊಡ್ರಕ್ಕ, ಕೊಂಚಾವಾಗಿ ಆ ಸೊಪ್ಪ ಕೊಡರಿ. ಅದ್ರಲ್ಲಿ ಶಿನೇತ್ಗಾತಿ ಏನು ಹೇಳ್ತಾಳೆ, ಏನು ಮಿಷ್ಟಿ ಬಂಗನಿಂದ ಹಾಕಬೇಕಾ, ನನ್ನಂತವಳಾಗಿದ್ರೆ ಹುಟ್ಟಿ ಸೀರೆ ನಾರು ಮಾರ್ಬಿಟ್ಟು ಹಾಕತಿದ್ದೆ ಅಂತ ಹೇಳಿದ್ಲು. ಶಿನೇತ್ಗಾತ್ರ ಮಾತು ಕೇಳಿದ್ಲು. ಅಪ್ಪ ಆಗ ಸಿಗಿತ್ತೀಯ ಕರೆದಾಳಂತೆ, ಹುಟ್ಟಿದ್ದು ಸೀರೆ ಅಳದಾಳಂತೆ. ಅಪ್ಪ ಹುಟ್ಟಿದ್ದು ಸೀರೆ ಅಳದಾಳಂತೆ, ಗೋಣಿ ಪಟ್ಟೆ ಮುಸುಗಾಕಿದಳಂತೆ.
ಆಗ ಸಿಗಿತಿಗೆ ಆಡ ಮಟ್ಬಿಟ್ಲು ಸೀರಿಯ ಅಪ್ಪ ಹೋಗಿ ಆ ಸೊಪ್ಪ ತರಿಸಿದಳಂತೆ ಅವಳು ಹೋಯಿತ ಭತ್ತ ತಿಂದಾಳಂತೆ ಯಾವಾಗ ಅಟ್ಟಿದ್ವಾ ಯಾವ ಹೊಗೆ ತರಿಸ್ಕೊಂಡು ತಿನ್ಕೊಂಡ್ಲು ಕಡ್ದಗಾರ ಬೊಮ್ಮಣ್ಣ ಇಡ್ತಿ ಇನ್ನು ಗೋಣಿ ಪಟ್ಟೆ ಮುಸ್ಕ ಹಾಕವಳೆ ಇನ್ನು ಬೀದಿ ಬರಗ್ ನಾಚಿಸಿದೆ ಮನೇಲಿ ಕುಂತ್ಕೊಂಡು ಏನ್ ಹೇಳ್ತಾಳೆ ಅಪ್ಪ ಹಂಗಿದ್ದವಳ ಹಿಂಗ ಮಾಡ್ಬಿಡ್ತು ಬಂಗಿ ಪುರದವಾಗಿ ಆ ಸೊಪ್ಪು ಏ ತಾಲಿ ಕಡಗ ಮಾರಿಸ್ಬಿಡ್ತು ತಾಯೂರಾವಾಗಿ ಆ ಸೊಪ್ಪು ಲೇ ಹುಟ್ಟಿದ ಸೀರೆ ಮಾರಿಸ್ಬಿಡ್ತು ಬೆಟ್ಟದ ಪುರದವಾಗಿ ಆ ಸೊಪ್ಪು ಅಪ್ಪ ಮೂಗುನ ಮುಕ್ತಿ ಮಾರಿಸ್ಬಿಡ್ತು ಮೂಗೂರಾವಾಗಿ ಆ ಸೊಪ್ಪು ಹಂಗಿದ್ದವಳ ಹಿಂಗ ಮಾಡ್ಬಿಡ್ತು ಸಂಗಡಗಾತಿರುವಾಗಿ ಆ ಸೊಪ್ಪು ಹಂಗ ಅನ್ಕೊಂಡು ಮನೇಲಿ ಕುಂತವಳೆ ಮನೇಲಿ ಕುಂತ್ಕೊಂಡು ಯೋಚನೆ ಮಾಡ್ತಾ ಇದ್ರೆ ಮರಳಿ ಸಂತೆ ವ್ಯಾಪಾರಕ್ಕೆ ಹೋಗಿದ್ನಲ್ಲ ಕಡ್ದಗಾರ ಬೊಮ್ಮಣ್ಣ ಸಂತೆ ವ್ಯಾಪಾರ ಮಾಡೇ ಕಂಡು ಗಾಡಿನಾದರೆ ಕಟ್ಟೆಗೊಂಡ ಅಪ್ಪ ಗಾಡಿನಾದರೆ ಕಟ್ಟೆಗಂಡು ಊರುಗಾದರೆ ಬಂದನಂತೆ ಸಂತೆಯಲ್ಲಿ ವ್ಯಾಪಾರ ತೀರ್ಸಗಂಡ ಕಡ್ದಗಾರ ಬೊಮ್ಮಣ್ಣ ಬಂದದೇ ಆಯ್ತು ಊರಿಗೆ ಬಂದ ಅಟ್ಟಿ ಬಾಗಿಲು ಗಾಡಿ ಬಿಚ್ಚಾಕ್ದ ಕೊಟ್ಟು ಗೋರುಗಳು ಕೊಡ್ಬಿಟ್ಟ ನಡಟ್ಟಿಲ್ ಬಂದು ನಿಂತ್ಕಂಡ ಅಮ್ಮಿ ಯಾರ ಮನೆಯಲ್ಲಿ ನನ್ನ ಕಾಲಿಗೆ ನೀರ್ತತ್ತ ಅಮ್ಮಿ ಯಾರ ಮನೆಯಲ್ಲಿ ನನ್ನ ಗಂಡನ ಧನಿಯ ಕೇಳಿದಳಂತೆ ಹತ್ತು ಮಾರಿಯ ಜಡ್ದಳಂತೆ ಹತ್ತು ಮೋರಿಯ ಜಡದಾಳಂತೆ ತುಟಿಯನಾದರೆ ತಿರುದಾಳಣ್ಣ ಇದ್ಯಾಕಮ್ಮಿ ಒಂದ್ ಸಾರಿ ಎರಡು ಸಾರಿ ಅಲ್ಲ 9 ಸಾರಿ ಕೂಗಿದ್ರು ಮಾತಾಡಿದ ದಿಮಾಕ್ನಲ್ಲಿ ಕುಂತಿದ್ದೆ ಇನ್ನೊಂದ್ ಸಾರಿ ಕೂಗದಡಿಗೆ ಬರ್ದಿದ್ರೆ ನಡಿನ ಮ್ಯಾಲದು ನಡಾಮೃದ ಹಾಕೊಡ್ತೀನಿ ಅಂತ ಹೇಳ್ದ ಓ ಗಂಡನ ಮಾತು ಕೇಳಲು ಹೆಂಗಾರ ಮಾಡಿ ನೀರ್ ಕೊಟ್ಬಿಡವ ಅಂತ ಹೇಳ್ಬಿಟ್ಟು ಅಪ್ಪ ಗೋಣಿ ಪಟ್ಟೆ ಮುಸುಗ ಹಾಕಿದಳಂತೆ ಮೊಗಿಯಲ್ಲಿ ನೀರ ತಂದಳಂತೆ ಮೊಗೆಲ್ ನೀರ್ ತಗೊಂಡ ಮಂದಿ ಗಂಡನ ಕೈ ಕಾಲಿಗೆ ಗಂಡನ ಕೈ ನೀರ್ ಬಿಟ್ಲು ಗಂಡ ಏನ್ ಮಾಡ್ದ ಕೈ ನೀರು ಇಸ್ಕೊಂಡು ಎಡ್ತೀನಿ ಮೇಗಲಿಂದ ಕೀಳ್ಕಂಟ್ಲು ನೋಡ್ದ ಇದ್ಯಾಕಮ್ಮಿ ಅಂದ ಏನ್ ಯಜಮಾನ ಅಂತ ಹೇಳಿದ್ಲು ಅಮ್ಮಿ ನೂಲುನ ಸೀರೆ ನಾ ಉಡಿಸಿದ್ರೆ ಬೆಡಗನ ಸೀರೆ ನೀ ಹುಟ್ಟಿದ್ದೆ ಅಮ್ಮಿ ಎಲ್ಲ ಹೋದ್ರು ಹೋಗ್ಲಿ ಎಣ್ಣೆ ಹುಟ್ಟಿದ ಸೀರೆ ಏನಾಯ್ತು ಎಣ್ಣೆ ಇದ್ಯಾಕಮ್ಮಿ ಗೋಣಿಪಟ್ಟಿ ಮುಸುಗ ಹಾಕಿದ್ಯಲ್ಲ ಸೀರೆ ಎಲ್ಲ ಅಂತ ಕೇಳ್ದ ಯಜಮಾನ 10-20 ಸೀರೆ ಏನಾರ್ತನ ಮಡಗಿದ್ದ ಒಂದು ಸೀರೆ ಅದನ್ನೇ ಒಗಿಬೇಕು ಅದನ್ನೇ ಉಟ್ಕೊಳ್ಬೇಕು ನೀರು ಇಕ್ಕಳವ ಅಂತ ಸೀರೆ ಒಗದು ಸೂರು ಕಟ್ಟಿದ್ದಿ ಸುಂಟ್ರಗಾಳ ಬಂದು ಒತ್ಕೊಂಡು ಬೈತು ಲೇ ಸುಂಟ್ರಗಾಳ ಬಂದು ಒತ್ಕೊಂಡು ಬೈತು ನಾನೇನ್ ಮಾಡ್ಲಿ ಯಜಮಾನ ಅಮ್ಮಿ ಸೀರೆ ಹೋದ್ರು ಹೋಗ್ಲಿ ಎಣ್ಣೆ ತಾಲಿಗುಂಡು ಏನಾಯ್ತು ಮಡದಿ ಏನಮ್ಮಿ ಸೀರೆ ಹೋದ್ರು ಹೋಗ್ಲಿ ತಾಲಿಗುಂಡೆಲ್ಲ ಅಂತ ಕೇಳ್ದ ಯಜಮಾನ ತಾಲಿಗುಂಡು ಕೇಳ್ತೀಯ ನೀರು ಇಕ್ಕಳವ ಅಂತ ಗುಂಡು ಕಳೆದು ಗೂಡಲ್ ಮಡಗಿದ್ದಿ ಎಲಿಗೋಳ ಬಂದು ಎಳ್ಕಂಡೋದು ಎಲಿಗಳು ಬಂದು ಎಳ್ಕಂಡು ಹೋದೋ ನಾನೇನು ಮಾಡ್ಲಿ ಯಜಮಾನ ಅಮ್ಮಿ ಗುಂಡು ಹೋದ್ರು ಹೋಗ್ಲಿ ಎಣ್ಣೆ ಬೆಟ್ಟದೋರಿ ಏನಾಯ್ತು ಮಡದಿ ಏನಮ್ಮಿ ಗುಂಡು ಹೋದ್ರು ಹೋಗ್ಲಿ ಬೆಟ್ಟದೋರಿ ಎಲ್ಲ ಅಂತ ಕೇಳ್ದ ಯಜಮಾನ ದನ ಕುರಿ ತಡೆಯಕ್ಕೆ ಒಂದು ಹಾಳು ಮಡಗಿದ್ದ ನಾನೇ ದನ ಕುರಿ ಬಿಟ್ಕೊಂಡು ಹೋಗಿದ್ದೆ ಕುರಿ ಹೊಂಟೋಯ್ತಾ ಅದು ಕುರಿ ಹೊಡ್ಕೊಂಡು ಬರೋ ಕೊಡೋದೆ ಕುರಿ ಹೊಡ್ಕೊಂಡು ಬರೋನ ಗಂಟ ಓರಿಯ ಹುಲಿ ಬಂದು ಎತ್ಕೊಂಡೋಯ್ತು ಓರಿ ಹೋಯ್ತಲ್ಲ ಅಂದ್ಬಿಟ್ಟು ಓರಿ ನೋಡಕ್ ಓಡೋದೆ ಓರಿ ನೋಡ್ಕೊಂಡು ಬರೋನ ಗಂಟ ಕುರಿಯ ತೊಳಪ್ ಬಂದು ತಿನ್ಕೊಂಡು ಹೋದು ನಾನೇನ್ ಮಾಡ್ಲಿ ಅಂತ ಹೇಳಿದ್ಲು ಎಡ್ತಿ ಮಾತು ಕೇಳ್ದ ಅಮ್ಮಿ ಎಲ್ಲ ಹೋದ್ರು ಹೋಗ್ಲಿ ಎಣ್ಣೆ ಗುಳಿಯ ದವಸ ಏನಾಯ್ತೋ ಮಡದಿ ಬರೀ
ಬರೀ ಗುಳಿ ಐತಲ್ಲ ಗುಳಿ ದವಸ ಏನಾಯ್ತು ಅಂತ ಕೇಳ್ದ ಯಜಮಾನ ಗುಳಿ ದವಸ ಕೇಳ್ತೀಯ ಹೋಗಿ ಸ್ವಪ್ನ ವ್ಯಾಪಾರಕ್ಕೆ ಹೋಗಿ ಕೊಂಗು ಕೊಡಗು ಮಲಯಾಳ ಅಂತ ಬರೀ ನಂಟರನ್ನೇ ಮಾಡ್ಕೊಂಬಂದ್ರಿ ನಿಮ್ಮ ಅಪ್ಪನ ಮನೆಯ ನಂಟರು ಬಂದಿದ್ರು ಮಾಡಿ ಮಾಡಿ ತೋಡಿಕನಿಲ್ಲವಾ ಮಾಡಿ ಮಾಡಿ ತೋಡಿಕನಿಲ್ವಾ ನಾನೇನು ಮಾಡ್ಲಿ ಯಜಮಾನ ಬರೀ ಗುಳಿ ಆಯ್ತು ನಾನೇನು ಮಾಡ್ಲಿ ಅಂತ ಹೇಳಿದ್ಲು ಎಡ್ತಿ ಮಾತು ಕೇಳಿದ ಅಟ್ಲಿಗೆ ಏಣಿ ಹೊಡ್ದ ಹೊಗೆ ಸೊಪ್ಪನ ಪೆಟ್ಟೆ ನೋಡ್ದ ಒಂದು ಚೂರು ಇಲ್ಲ ಬಾಳ ಕ್ವಾಪಂದು ಬಿಡ್ತು ಅಪ್ಪ ಬೀಡೆ ದೊಣ್ಣೆಯ ಎಳದೆ ಕಂಡು ಮೂಲುಗಾದರೆ ಸೇರಿಸುಕೊಂಡ ಮೂಲುಗಾದರೆ ಸೇರಿಸಿಕೊಂಡು ರಬ್ಬ ರುಬ್ಬನು ಚೆಚ್ಚುತ್ತಾನೆ ಅಪ್ಪ ರಬ್ಬ ರುಬ್ಬನು ಚೆಚ್ಚಿಸಿಕೊಂಡು ಸ್ವರ್ಕನ ಸ್ವರದಾಳಂತೆ ಎಡ್ತಿ ಸ್ವರಿಯದ್ ನೋಡ್ದ ಬಾಳ ಕ್ವಾಪ್ ಅಂದ್ಬಿಡ್ತು ಅಪ್ಪ ಜೋಬು ಕೈಯ ಹಾಕದನಂತೆ ಪರಂಗಿ ಚಾಕ ತಗದಾನಣ್ಣ ಲೇ ಪರಂಗಿ ಚಾಕ ತಗದಾನಂತೆ ಗೆಡ್ಡಿಗೆ ಮೂಗ ಕೂದಾನಂತೆ ಅಪ್ಪ ಮೂಗನಾದರೆ ಕುಯಿಸಿಕೊಂಡು ಮೆಕ್ಕು ಕೆಳಕು ನೆಗದಾಳಣ್ಣ ಅಪ್ಪ ಮೆಕ್ಕು ಕೆಳಕು ನೆಗದಾಳಂತೆ ಅಟ್ಟಿನೆಲ್ಲ ಓಡಾಡುತ್ತಾಳೆ ಕತ್ತಿನ ಮೇಲೆ ಕೈ ಹಾಕಿ ಆಚೆ ನುಗ್ಬಿಟ್ಟ ಯಾರನ್ನ ಎಡ್ತೀನ ಅಪ್ಪ ಬಗ್ಗನ ಮೂಗ ಮುಚ್ಚೆ ಗಂಡು ಸಿನೆತ್ತಿಗಾತಿನ ಮನೆಗೆ ಬಂದಲು ಅಕ್ಕ ದೊಡ್ಡ ರಂಗಕ್ಕ ಚಿಕ್ಕ ರಂಗಕ್ಕ ಸಣ್ಣ ತಿಮ್ಮಕ್ಕ ದೊಡ್ಡ ಬೊಮ್ಮಕ್ಕ ಮೂಗ್ ಗೌಸ್ತಿಯ ಹೇಳುವಲ್ರಕ್ಕ ಇದ್ಯಾಕಮ್ಮಿ ನೆನ್ನೆ ನೀರು ಬೈಂದೆ ಮೂಗು ಚಂದಾಗಿತ್ತು ಇವಾಗ ಯಾಕಮ್ಮಿ ಗೆಡ್ಡಿಗೆ ಮೂಗು ಹೋಗೋದಲ್ಲ ಅಂತ ಅಂದ್ರು ಯಾವಾಗ ಹಂಗಂದ್ರು ಸಿನೆತ್ಗಾತಿರು ಈ ಕಡ್ದಗಾರ ಬೊಮ್ಮಣ್ಣ ಇಡ್ತಿ ಏನ್ ಹೇಳ್ತಾಳೆ ಅಕ್ಕ ಅಂದಕ್ಕೆ ನನಗಂಡು ಕೊನಮೂ ಕೂದ ಚಂದಕ್ಕೆ ನನಗಂಡು ಕೊನಮೂ ಕೂದ ಅಕ್ಕ ಚಂದಕ್ಕೆ ನನಗಂಡು ಕೊನಮೂ ಕೂದ ಮೂಗೌಸ್ತಿಯ ಹೇಳ್ಕೊಡ್ರಕ್ಕ ಏನಮ್ಮಿ ಇದು ಕೌಸ್ತಿ ಕೇಳಕ್ ಬಂದಿದ್ಯಾ ಅಂಗಡಿ ಸಾಲಿಗೆ ಹೋಗಲೇಬೇಕು ಹಸಿಯ ಮೆಣಸ ತರಲೇಬೇಕು ಏ ಹಸಿಯ ಮೆಣಸ ತರಲೇಬೇಕು ಬಿಸಿಯ ಮೆಣಸ ತರಲೇಬೇಕು ಹಸಿ ಮೆಣಸು ಬಿಸಿ ಮೆಣಸು ಹಸಿವಾಗಲಿ ಈಗ ಹಸಿ ಮೆಣಸಿಕಾಯಿ ತಗೊಂಡು ಬರಬೇಕು ಹಸೆ ಕಲ್ ಮೇಲೆ ಹಾಕಬೇಕು ಗಸ್ ಗಸ್ ಗಸನೆ ಅರಿಯಲೇಬೇಕು ಮೂಗುನು ತುಂಬಾ ಮೆತ್ತಲೇಬೇಕು ಏ ಮೂಗುನು ತುಂಬಾ ಮೆತ್ತೆ ಬಿಟ್ರೆ ಮೂರೇ ಜನಕ್ಕೆ ಒಣಗೋಯ್ತಾದೆ ವಿನೇತ್ಗಾತಿನ ಮಾತು ಕೇಳಲು ಕಡ್ದಗಾರ ಬೊಮ್ಮಣ್ಣ ಇಡ್ತಿ ಕೊಳ್ತೂರು ಬೊಮ್ಮಣ್ಣನ ಮಗಳು ಏನ್ ಮಾಡ್ತಾ ಇದ್ದಾಳೆ ವಿನೇತ್ಗಾತಿನ ಮಾತು ಕೇಳ್ಕೊಂಡು ಅಟ್ಟಿಗೆ ಬಂದ್ಲು ಹಸಿಯ ಮೆಣಸ ತಗದಾಳಂತೆ ಬಿಸಿಯ ಮೆಣಸ ತಗದಾಳಂತೆ ಹಸಿ ಮೆಣಸಿಕಾಯಿ ತಕೊಂಡ್ಲು ಹಸೆಕಲ್ ಮೇಲೆ ಹಾಕೊಂಡ್ಲು ಅಪ್ಪ ಗಸ್ ಗಸ್ ಗಸನೆ ಹಾರದಾಳಂತೆ ಮೂಗುನು ತುಂಬಾ ಮೆತ್ತಿದಳಂತೆ ಅಪ್ಪ ಮೂಗುನು ತುಂಬಾ ಮೆತ್ತದಳಂತೆ ಅಟ್ಟಿನೆಲ್ಲ ಓಡಾಡುತ್ತಾಳೆ ಅಪ್ಪ ಅಟ್ಟಿನೆಲ್ಲ ಓಡಾಡುತ್ತವಳೆ ತಮ್ಮ ತುಮ್ಮನ ಕುಣಿಯುತ್ತಾಳೆ ಎಡ್ತಿ ಕುಣಿಯದ್ ನೋಡ್ದ ಅಮ್ಮಿ ಹಿಂಗಿದ್ರೆ ನಿನ್ ಮೂಗು ಆಸೆ ಆಯ್ಕಿಲ್ಲ ನಡಿ ನನ್ ಜೊತೆಲಿ ಅಂತ ಹೇಳ್ಬಿಟ್ಟು ಅಪ್ಪ ಎಡ್ತಿನಾದರೆ ಕರೆದೆ ಕಂಡು ನಂಜನಗೂಡಿಗೆ ಬಂದಾನಂತೆ ನಂಜನಗೂಡಿಗೆ ಬಂದ ಸೌದೆ ತರಿಸ್ತ ಸೌದೆ ತರಿಸ್ಬಿಟ್ಟು ಓದ್ಬಿಟ್ಟ ನೋಡು ಇದ್ರ ಮ್ಯಾಲ ಕುಂತ್ಕೋ ಕಣ್ಣು ಮುಚ್ಚಿಕೊಂಡು ನಂಜುಂಡೇಶನ್ ಬೇಡ್ತಾಯು ನನ್ನ ಮೂಗು ಉರಿತದೆ ವಾಸಿ ಆಗ್ಲಿ ಅಂತ ಹೇಳ್ಬಿಟ್ಟು ಆಗಲಿ ಈಗ ನಂಜುಂಡೇಶ್ವರ ವಾಸಿ ಮಾಡ್ತೀನಿ ಅಂತ ಹೇಳ್ದ ಯಾರು ಗಂಡನ ಮಾತು ಕೇಳ್ಕೊಂಡ್ಲು ಸೌದೆ ಓದ್ತಿಂದಾದ ಮ್ಯಾಲ ಕುಂತ್ಕೊಂಡ್ಲು ಎರಡು ಕಣ್ಣು ಮುಚ್ಚಿಕೊಂಡು ನಂಜುಂಡೇಶ್ವರ ನನ್ನ ಮೂಗು ವಾಸೆ ಮಾಡಪ್ಪ ಅಂತ ಕೈ ಮುಗಿತಾವಳೆ ಕೈ ಮುಗಿತಿದ್ರೆ ಇವನೇನ್ ಮಾಡ್ದ ಸೀಮೆಣ್ಣೆ ಊದಾನಂತೆ ಕಡ್ಡಿನಾದರೆ ಕಿರಿದನಂತೆ ಸೀಮೆಣ್ಣೆ ಊದ ಸೌದೆ ಕಡ್ಡಿ ಕೀರ್ದ ದಗ್ಗನ ಹತ್ಕೊಂಡ್ ಬಿಡ್ತು ಯಾವಾಗ ದಗ್ಗನ ಹತ್ಕೊಂಡ್ ಬಿಡ್ತು ದಗನೆ ಒಳ್ಳೆ ಕತ್ತಿ ತಂತೆ ದಿಗದಿಗನೆ ಒಳ್ಳೆ ಉರಿದಾಳಂತೆ
ದಗಾದಗನ ಕತ್ತಿ ದಿಗಿದಿಗಿ ನುರಿದೋದ್ಲು. ನೀನು ಮಲ್ಲಿರೋದಕ್ಕಿಂತ ನೀನು ಸುಟ್ಟು ಭಸ್ಮವಾದ್ರೆ ಒಳ್ಳೆ ಅಂತ ಹೇಳಿಬಿಟ್ಟು 2 ದಿನ ಆದರೆ ಸುಟ್ಟೇ ಬಿಟ್ಟು ಊರಿಗಾದರೆ ಬಂದಾನಣ್ಣ. ತಾಲಲಲ್ಲೇ ಮಾಯಿ ತಾಲಲಲ್ಲೇ ತಾಲಲಲ್ಲೇ ಮಾಯೆ ತಾಲಲಲ್ಲೇ ತಾಲಲಲ್ಲೇ ಮಾಯಿ ತಾಲಲಲ್ಲೇ ತಾಲಲಲ್ಲೇ ಮಾಯೆ ತಾಲಲಲ್ಲೇ ತಾಲಲಲ್ಲೇ ಮಾಯಿ ತಾಲಲಲ್ಲೇ. ಮಾತುಗಾರ ಮಲ್ಲಣ್ಣನ ಕತೆ ಈಗ. ತಾಲಲಲ್ಲೇ ಮಾಯಿ ತಾಲಲಲ್ಲೇ ತಾಲಲಲ್ಲೇ ಮಾಯೆ ತಾಲಲಲ್ಲೇ ಸಂತೆಗಾದರೆ ಹೊರಟಾನಂತೆ ಮಾತುಗಾರ ಮಲ್ಲಣ್ಣ ಗೆಣಿಯ. ತಾಲಲಲ್ಲೇ ಮಾಯೆ ತಾಲಲಲ್ಲೇ ಸಂತೆಗಾದರೆ ಬಂದಾನಂತೆ ಸಂತೆ ವ್ಯಾಪಾರ ಮಾಡುತ್ತಾನೆ. ತಾಲಲಲ್ಲೇ ಮಾಯೆ ತಾಲಲಲ್ಲೇ ಏನು ಮಾತುಗಾರ ಮಲ್ಲಣ್ಣ ಸಂತೆ ವ್ಯಾಪಾರ ಮಾಡ್ಕೊಂಡು ಊರಿಗೆ ಬತ್ತಾವನೆ. ಊರಿಗೆ ಯಾವಾಗ ಬತ್ತಿದ್ರೆ ಊರಿಗೆ ಬಂದದ್ದು ಆಯ್ತು ಬರ್ತಾ ಇದ್ದರೆ ಅವನು ಸಂತೆಯಲ್ಲಿ ತಿಂಡಿ ತಿನ್ನಿಲ್ಲ. ಕೊಲ್ಲಾಂಪುರಿಗೆ ಬಂದಾನಂತೆ ಕಡುಬನ ಮಾದಮ್ಮನ ಮನೆಗೆ. ತಾಲಲಲ್ಲೇ ಮಾಯೆ ತಾಲಲಲ್ಲೇ ಕೊಲ್ಲಾಪುರದಲ್ಲಿತ್ತಲ್ಲ ಕಡುಬನ ಮಾದಮ್ಮ, ಆ ಕಡುಬನ ಮಾದಮ್ಮನ ಹೋಟ್ಲಿಗೆ ಬಂದ. ಆ ಹೋಟ್ಲಿಗೆ ಬಂದದೇ ಆಯ್ತು. ಅಮ್ಮ ತಿಂಡಿ ಇದ್ರು ಕೊಡ್ತಾ ಎಂದ. ತಿಂಡಿನೂ ಇಲ್ಲ ಏನೂ ಇಲ್ಲ ಕಣೆಯ ಅಂದ್ಲು. ಒಳ್ಳೆ ಕೆಲಸವಾಯ್ತಲ್ಲ, ಸಂತೆಯಲ್ಲೂ ತಿನ್ನಿಲ್ಲ ಇಲ್ಲೂ ತಿಂಡಿ ಇಲ್ದಂಗೆ ಆಯ್ತಲ್ಲ ಅಂತ ಸುಸ್ತಾಗಿ ಹೋಗಿ ಎದುರಿಗೊಂದು ಜಗ್ತಿ. ಆ ಜಗ್ತಿ ಮೇಲೆ ಹೋಗಿ ಮನಿಕೊಂಬಿಟ್ಟ. ಯಾರು ಮಾತುಗಾರ ಮಲ್ಲಣ್ಣ. ಸಂತೆಯಲ್ಲಿ ವ್ಯಾಪಾರ ಮಾಡೇ ಕಂಡು ಕರೀಂ ಸಾಬರ್ ಬರುವಾನಂತೆ. ತಾಲಲಲ್ಲೇ ಮಾಯೆ ತಾಲಲಲ್ಲೇ ಸಂತೆಯಲ್ಲಿ ವ್ಯಾಪಾರ ಮಾಡ್ಕೊಂಡು ಕರೀಂ ಸಾಬರು ಕೊಲ್ಲಾಪುರಕ್ಕೆ ಬಂದರು. ಕೊಲ್ಲಾಪುರದಲ್ಲಿ ಬಂದದೇ ಆಯ್ತು. ಕಡುಬನ ಮಾದಮ್ಮನ ಅಂಗಡಿಗೆ ಹೋಟ್ಲಿಗೆ ನೆಟ್ಟಿಗೆ ಬಂದ. ಕಡುಬನ ಮಾದಮ್ಮನಿಗೆ ಅವನಿಗೂ ಭಾಳ ಶೀನಿಯ. ಬಂದದೇ ಆಯ್ತು. ಹೋಟ್ಲಲ್ಲಿ ಕುಂತ್ಕೊಂಡ. ತಿಂಡಿನಾದರೆ ತಂದಾಳಂತೆ ಕರೀಂ ಸಾಬರು ಕೊಡವಾಳಂತೆ. ತಾಲಲಲ್ಲೇ ಮಾಯೆ ತಾಲಲಲ್ಲೇ ತಿಂಡಿ ತಕೊಂಡು ಬಂದು ಕರೀಂ ಸಾಬರು ಕೊಟ್ಲು. ಕರೀಂ ಸಾಬರು ತಿಂಡಿ ತಿಂತಾವ್ರೆ. ನೋಡ್ದ ಮಾತುಗಾರ ಮಲ್ಲಣ್ಣ ಜಗ್ತಿ ಮ್ಯಾಲ ಮನಗಿದ್ದವನು. ನೋಡ್ದ ನಾನು ಬಂದು ತಿಂಡಿ ಕೇಳಿದ್ರೆ ಇಲ್ಲ ಅಂದ್ಲು. ಈ ಕರೀಂ ಸಾಬ್ರು ಬಂದು ಏಟಿಗೆನೆ ತಿಂಡಿ ಕೊಟ್ಲಲ್ಲ, ಇರ್ಲಿ ಒಳಗೆ ತಕ್ಷಿಕ್ಷೆ ಮಾಡಬೇಕು ಅಂದ್ಬಿಟ್ಟು ಇವನೇನು ಮಾಡ್ದ, ಮೆಲ್ಲಿಗೆ ಎದ್ದು ಬಂದ. ಈ ಕರೀಂ ಸಾಬ್ರು ತಿಂಡಿ ತಿಂತಿದ್ರಲ್ಲ ಅಲ್ಲಿ ಕಿಟಕಿ, ಆ ಕಿಟಕಿಲಿ ಬೊಗ್ಗು ನೋಡ್ದ. ಇವಳು ಹಾಲು ಕಾಯಿಸ್ಕೊಂಡು ಬಂತನ ಮಡಕಕ್ಕೆ ಮನೆ ಒಳಗೆ ಹೋದ್ಲು. ಮನೆ ಒಳಗೆ ಯಾವಾಗ ಹೋದ್ಲು, ಇವನಿಗೆ ಕಿಟಕಿಲಿ ಕೈಯ ಹಾಕುತ್ತವನೇ ಕರೀಂ ಸಾಬ್ರು ಮೆಟ್ರೆ ಭದ್ರಾಗಿ ಹಿಡಿಯುತ್ತಾನೆ. ತಾಲಲಲ್ಲೇ ಮಾಯೆ ತಾಲಲಲ್ಲೇ ಕಿಟಕಿಲಿ ಕೈ ಹಾಕ್ತಾ ಕರೀಂ ಸಾಬ್ರು ಮೆಟ್ರೆ ಭದ್ರಾಗಿ ಹಿಡ್ಕಂಡ. ಇವನ್ ತಿಂಡಿ ತಿಂತಿದ್ನಲ್ಲ ಎದತ್ ಬಿಡ್ತು. ಅಯ್ಯ ಪಕ್ಕನ ಪ್ರಾಣ ಬುಟ್ಟಾನಂತೆ ಕೆಳಿಕಾದರೆ ಬಿದ್ದಾನಂತೆ. ತಾಲಲಲ್ಲೇ ಮಾಯೆ ತಾಲಲಲ್ಲೇ ಕೆಳಗೆ ಬಿದ್ದು ಪ್ರಾಣ ಬಿಟ್ಬಿಟ್ಟ. ಯಾರು ಕರೀಂ ಸಾಬ್ರು. ಇವನೇನು ಮಾಡ್ದ, ಕಾಣ್ದಂಗೆ ಹೋಗಿ ಮಾತುಗಾರ ಮಲ್ಲಣ್ಣ ಜಗ್ತಿ ಮೇಲೆ ಸುಮ್ಮನೆ ಕಾಣ್ದಂಗೆ ಮನಗ್ಬಿಟ್ಟ. ಹಾಲು ಕಾಯಿಸ್ಕೊಂಬಂದು ನೋಡ್ತಾಳೆ. ಹಾಲು ಕಾಯಿಸ್ಕೊಂಬಂದು ನೋಡಿದ್ರೆ ಅಲ್ಲಿ ಕಿರ್ಕೊಂಡು ಬಿದ್ದವನೇ. ಓಹೋ, ತಿಂಡಿ ಕೊಟ್ಬಿಟ್ಟು ಎದೆ ಸಿಕ್ಕತ್ತು, ಪ್ರಾಣ ಬಿಟ್ಬಿಟ್ನಲ್ಲಪ್ಪ, ಇದು ನನ್ನ ತಲೆಗೆ ಬಂದ್ಬಿಡ್ತಲ್ಲ, ಈಗ ನಾನು ಏನು ಮಾಡಲಿ ಅಂತ ಹೇಳಿಬಿಟ್ಟು ಈ ಕಡುಬನ ಮಾದ ಕರೀಂ ಸಾಬ್ರ ಕಾಲು ಹಿಡ್ಕೊಂಡು ದರ್ರಾದರ್ನ ಎಳ್ಕೊಂಡು ಹೋಗಿ ಒಂದು ಮೂಲೆಯಲ್ಲಿ ಮನಗಿಸ್ಬಿಟ್ಲು. ಮೂಲೆಯಲ್ಲಿ ಯಾವಾಗ ಮನಗಿಸ್ಬಿಟ್ಲು ಇವಳು ಯೋಚನೆ ಮಾಡ್ತಾವಳೆ. ಅಪ್ಪ ಅಪ್ಪ ಬಾಪ ಅಂತ ಕೂಗಿದ್ಲು ಮಾತುಗಾರ ಮಲ್ಲಣ್ಣನ. ಈ ಮನಗಿದ್ದವನು ಎದ್ದು ಸುಸ್ತಾಗಿ ಬಂದ. ಏನಮ್ಮ ಅದು ಅಂದ. ಅಪ್ಪ ನೋಡು, ನಿನಗೆ ತಿಂಡಿ ಮಾಡಿಕೊಡ್ತೀನಿ ನೋಡು. ಕರೀಂ ಸಾಬ್ರು ಬಂದರು, ತಿಂಡಿ ಕೊಟ್ಬಿಟ್ಟು ಎದೆ ಸಿಕ್ಕೊಂಡು ಸುತ್ತೋಗ್ಬಿಟ್ಟ. ತಿಂಡಿ ತಿಂತ. ಈಗ ನೋಡಪ್ಪ ನನ್ನ ತಲೆಗೆ ಬರ್ತದೆ, ಹೆಂಗಾರ ಮಾರು ಮನೆ ಮಾಡಪ್ಪ ಅಂದ್ಲು. ಹೋಗಮ್ಮ, ಒಳ್ಳೆ ಮಾತು ಹೇಳ್ತೀಯ, ನನ್ನ ತಲೆಗೆ ಬರಲ್ಲ ಅಪ್ಪ, ಹೆಂಗಾರ ಮಾಡಿ ಹೊಸಿ ಮನೆ ಮಾಡಪ್ಪ ಅಂದ್ಲು. 300 ರೂಪಾಯಿ ಕೈ ಕೊಟ್ಲು. ಯಾರಿಗೆ? ಮಾತುಗಾರ ಮಲ್ಲಣ್ಣನ ಕೈಗೆ. 300 ರೂಪಾಯಿ ಇಸ್ಕೊಂಡ. ಜೋಬು ಹಾಕೊಂಡ. ಅಮ್ಮ, ಕಲ್ಲು ನೀರು ಕರಗ ರಾತ್ರಿ ಆಗಲಿ, ತಗೊಂಡೋಗಿ ಮರೆ ಮಾಡ್ತೀನಿ, ನೀನು ಧೈರ್ಯವಾಗಿ ಮನಿಕೋ ಅಂದ. ಕಲ್ಲು ನೀರು ಕರಗ ರಾತ್ರಿ ಆಗಂಡ ಸುಮ್ಮನೆ ಮನಗಿದ್ದ. ಬಂದದೇ ಆಯಿತು. ಕರೀಂ ಸಾಬ್ರನ್ನು ತೇಗಂಡು ಒಳ್ಳೆ ಪಟೇಲ್ರ ಮನೆಗೆ ಬಂದ. ತಾಲಲಲ್ಲೇ ಮಾಯೆ ತಾಲಲಲ್ಲೇ
ಸಾಬ್ರನ್ನ ಹೊತ್ಕೊಂಡು ಪಟೇಲ್ರ ಮನೆಗೆ ಬಂದ. ಕಲ್ಲು ನೀರು ಕರಗ ರಾತ್ರಿ ಎಲ್ಲ ಆ ಕಡೆ ಈ ಕಡೆ ಜಗ್ತಿ ಮೇಲೆ ಬೇಕಾದ ಜನ ಮನಗವ್ರೆ. ಇವನು ಮೆಲ್ಲಗೆ ಬಂದಿದ್ದೆ ಆಯ್ತು, ಕರೀಂ ಸಾಬ್ರನ್ನ ನಿಲ್ಲಿಸ್ಬಿಟ್ಟ. ಆ ಪಟೇಲ್ರ ಮನೆ ಬಾಗಿಲು ಚಿಲ್ಕ ಆಯ್ತಲ್ಲ, ಆ ಚಿಲ್ಕ ಹಿಡಿಸ್ಬಿಟ್ಟದೆ ಆಯ್ತು. ಬಂದು ನಂಗೆ ಸುಮ್ಮನೆ ಬಂದ್ಬಿಟ್ಟ. ಅಮ್ಮ ತಕೊಂಡೋಗಿ ಭಾಳ ದೂರ ಎಸ್ಬಿಟ್ಟೆ ಕಣಮ್ಮ ಅಂದ. ಅಪ್ಪ ಹೆಂಗಾರ ಹಾಕೊಳ್ಳಿ, ಈಗ ನನ್ನ ತಲೆಗೆ ಬತ್ತಿತ್ತು, ಮರೆ ಮಾಡ್ಬಿಡಲ್ಲ ಸಾಕಣಪ್ಪ ಅಂತ ಅಂದ್ಬಿಟ್ಟು ಒತ್ತಿನಂತೆ ತಿಂಡಿ ಮಾಡ್ಕೊಡ್ತೀನಿ, ಹೋಗಿ ಮನಿಕಪ್ಪ ಅಂದ್ಲು. ಅವನು ಹೋಗಿ ಸುಮ್ಮನೆ ಮನಿ ಕಂಡ. ಇವಳು ಮನೆ ಒಳಗೆ ಮನಗಬಡೆ. ಈ ಪಟೇಲ್ ಜಗ್ತಿ ಮ್ಯಾಲ ಮನಗಿದ್ರಲ್ಲ, ಒಬ್ಬನಿಗೆ ಎಚ್ಚರ ಆಯ್ತು. ಲಲ್ಲ ಯಾವನು ಕಳ್ಳ ಬಂದು ಪಟೇಲ್ ಮನೆ ಚಿಲ್ಕನ್ ಬಾಗಿಲನ್ನೇ ಮುರಿತಾವನೆ ಅಂತ ಬಾಯ್ ಬಿಡ್ಕಂಡ. ದಡ ಬೊಡನೆ ಎದ್ದಾರಂತೆ ದೊಣ್ಣೆನಾದರೆ ಎಳದೆ ಕೊಂಡು, ಅಪ್ಪ ದೊಣ್ಣೆನಾದರೆ ಎಳದೆ ಕೊಂಡು ರಬ್ಬ ರುಬ್ಬುನ್ ಕೆಚ್ಚುತ್ತಾರೆ. ರಬ್ಬ ರುಬ್ಬನ ಯಾವಾಗ ಕೆಚ್ಚಿದ್ರು ಕರೀಂ ಸಾಬ್ರಿ ಕೆಳಗೆ ಬಿದ್ದೋದ್ರು. ಅಲ್ಲ ಕಡ್ಬನ್ ಮಾದಮ್ಮನ ಮನೆಗೆ ಬರ್ತದ ಕರೀಂ ಸಾಬಿ ಹೊಡೆದಾಕ್ಬಿಟ್ಟು ಬಲ್ಲ. ಈಗ ನಮ್ಮ ತಲೆಗೆ ಎಲ್ಲಿ ಬರ್ತದೋ ಅವಳ ಮನೆ ಬಾಗಿಲು ತಗೊಂಡು ಮನಗಿಸ್ಬಿಡವ ಅಂತ ಹೇಳಿಬಿಟ್ಟು ಅವರು ಜಗ್ತಿ ಮೇಲೆ ಮನಗಿದವ್ರು ಕರೀಂ ಸಾಬ್ರನ್ನ. ಅಪ್ಪ ಕರೀಂ ಸಾಬ್ರನ್ನ ಒತ್ತೆ ಗಂಡು ಕಡ್ಬನ್ ಮಾದಮ್ಮನ ಮನೆಗೆ. ಕರೀಂ ಸಾಬ್ರನ್ನ ಒತ್ಕೊಂಡು ಮಂದಿ ಕಡ್ಬನ್ ಮಾದಮ್ಮನ ಮನೆ ಬಾಗಿಲೇ ಮನಗಿಸ್ಬಿಟ್ರು. ಕಾಣದಂಗೆ ಹೋಗಿ ಅವ್ರು ಎಲ್ಲಿ ಮನಗಿದ್ರು ಪಟೇಲ್ ಮನೆ ಜಗ್ತಿ, ಆ ಜಗ್ತಿ ಮ್ಯಾಲ ಮನೆ ಕಂಡ್ಬಿಟ್ರು. ಈ ಮಾತುಗಾರ ಮಲಣ ಎಲ್ಲ ನೋಡ್ತಾ ಮನಗವನೆ. ಇವಳೇನು ಮಾಡಿದ್ಲು, ಒತ್ತಂತ ಎದ್ದಿ ಸಂಪಣ ಆಡ್ಸವ ಅಂತ ಹೇಳ್ಬಿಟ್ಟು ಎದ್ದು ಮೇಕೆ ಎದ್ದಿ ಬಾಗಿಲು ತಕೊಂಡು ಬಂದು ನೋಡಿದ್ಲು. ಕರೀಂ ಸಾಬ್ರು ಅಲ್ಲೇ ಬಿದ್ದವ್ರೆ. ಓಹ್ ಒಳ್ಳೆ ಗಾಚಾರವಾಯ್ತಲ್ಲಪ್ಪ, ಏನು ಮಾಡಲಿ ಅಂತ ತಿರ್ಗಾ ಕೂತ್ಕೊಂಡ್ಲು ಮಾತುಗಾರ ಮಲಣ್ಣನ. ಅಪ್ಪ ಬಪ್ಪ ಅನ್ಲು. ಓಡ್ ಬಂದ, ಏನಮ್ಮ? ಆ ತಿರ್ಗಾ ಬಂದು ಬಿದ್ದವನ್ಲು ಏನು ಮಾಡ್ಲಪ್ಪ ಅನ್ಲು. ಅಮ್ಮ ತಕೊಂಡೋಗಿ ಭಾಳ ದೂರ ಹೆಸರು ಬಂದಿದ್ದೆ, ತಿರ್ಗಾ ಬಂದ್ಬಿಟ್ಟು ನಾನೇನು ಮಾಡಲಿ? ಅಪ್ಪ 300 ತಕೋ ಹೆಂಗಾರ ಮರೆ ಮಾಡ್ಬಿಡಪ್ಪ ಅಂದ್ಲು. 600 ಆಯ್ತು, ಈಸ್ಕೊಂಡು ಜೋಬಿಗೆ ಹಾಕೊಂಡ. ಕರೀಂ ಸಾಬ್ರನ್ನ ಒತ್ತೆ ಗಂಡು ಶಾನ್ ಭಾಗ್ರ ಮೆಣಸಿ ತ್ವಾಟಕ್ಕೆ ಬರುವಾನಂತೆ. ಕರೀಂ ಸಾಬ್ರನ್ನ ಒತ್ತುಕೊಂಡು ಶಾನ್ ಭಾಗ್ರ ಮೆಣಸಿ ತ್ವಾಟಕ್ಕೆ ಬಂದ. ಮೆಣಸಿ ತೋಟದಲ್ಲಿ ಕುಂಡಿಸ್ತಾ, ಮೆಣಸಿ ತಾಳು ಹಿಡಿಸ್ಬಿಟ್ಟದೆ ಆಯ್ತು. ಕುಂಡಿಸ್ಬಿಟ್ಟು ನೆಟ್ಟಕ್ಕೆ ಕಡ್ದು ಬಂದ್ಬಿಟ್ಟ. ಅಮ್ಮ ತಕ್ಕೊಂಡೋಗಿ ಭಾಳ ದೂರ ಎಸ್ಬಿಟ್ಟೆ ಕಣಮ್ಮ ಅಂದ. ಹೆಂಗಾರ ಹಾಕಳಪ್ಪ, ಮರಿ ಆಯ್ತಲ್ಲ ಮನಿಕಪ್ಪ ಅಂದ್ಲು. ಓದಿದ್ದು ಜಗ್ತಿ ಮ್ಯಾಲ ಮನಿ ಕಂಡ. ಶಾನ್ಬಾಗ್ರ ಕಡೆ ಹಾಳುಗಳು ಎದ್ದದೇ ಆಯ್ತು. ಒಳ್ಳೆ ಕಲ್ಲು ನೀರು ಕರಗ ರಾತ್ರಿ ಯಾರು ಮೆಣಸಿಕಾಯಿ ಗಿಣಸಿಕಾಯಿ ಊರ್ದಾರ ನೋಡವ ಅಂತ ಹೇಳ್ಬಿಟ್ಟು ದೊಣ್ಣೆ ಒತ್ತುಗಳದಾಗಿ ಸುತ್ತ ಬತ್ತಾವ್ರೆ. ಎಲ್ಲಿಗೆ ತ್ವಾಟ ನೋಡಕ್ಕೆ, ಮೆಣಸಿ ತ್ವಾಟವ. ಈ ಕರೀಂ ಸಾಬ್ರನ್ನ ಕುಂಡಿಸ್ಬಿಟ್ಟಿದ್ರಲ್ಲ, ನೋಡಿದ್ರು ಅಲ್ಲ ಬಡ್ಡಿ ಗಂಡ ಬಂದು ನಾವು ಬತ್ತಿದ್ರು ಮೆಣಸಿಕಾಯಿ ಊರ್ತಾವನಲ್ಲ ಅಂತ ಹೇಳ್ಬಿಟ್ಟು ದೊಣ್ಣೆ ಕೈಲಿ ಹಿಡಿದಿದ್ರಲ್ಲ ರಬ್ಬ ರುಬ್ಬನ ಕೆಚ್ಚುತ್ತಾರೆ. ರಬ್ಬ ರುಬ್ಬನ ಯಾವಾಗ ಚೆಚ್ಚಿದ್ರು ಕರೀಂ ಸಾಬಿ ಕೆಳಗೆ ಬಿದ್ದದ. ನೋಡಿದ್ರು ಅಲ್ಲ ಕಡ್ಬನ ಮಾದವನು ಬತ್ತಿದ್ದು ಕರೀಂ ಸಾಬಿ. ಎಲ್ಲೋ ಚಟ್ನಿ ಕಿತ್ತಿಲ್ಲ ಒಂದು ಮೆಣಸಿಕಾಯಿ ಊರ್ಕಂಬ ಅಂತ ಹೇಳಿದ್ರು ಬಂದು ಮೆಣಸಿಕಾಯಿ ಊರ್ತಿದ್ದ. ಹೊಡೆದಾಕ್ಬಿಟ್ಟವಲ್ಲ, ನಮ್ಮ ತಲೆಗೆ ಬರ್ತದೆ, ಏನು ಮಾಡವ ಅಂತ ಒಬ್ರಿಗೊಬ್ರು ಮಾತಾಡ್ಕೊಂಡು ತಕ್ಕೊಂಡು ಕಡ್ಬನ ಮಾದಮ್ಮನ ಮನೆ ಬಾಗಿಲು ಎಸ್ಬಿಡವ. ಅವಳಿಗೆ ಇವನಿಗೊಬ್ಬ ಸಿನಿ ಅಂತ ಹೇಳ್ಬಿಟ್ಟು ಕರೀಂ ಸಾಬ್ರನ್ನ ಒತ್ತೆ ಗಂಡು ಕಡ್ಬನ್ ಮಾದಮ್ಮನ ಮನೆಗೆ. ಕರೀಂ ಸಾಬ್ರನ್ನ ಒತ್ಕೊಂಡು ಬಂದ್ರು, ಕಡ್ಬನ ಮಾದಮ್ಮನ ಮನೆ ಬಾಗಿಲಲ್ಲಿ ಮನಗಿಸ್ಬಿಟ್ರು. ಕಾಣ್ದಂಗೆ ಹೋಗಿ ಅವ್ರು ಎಲ್ಲಿ ಮನೆ ಕತ್ತಿದ್ರು ಶಾನ್ಬಾಗ್ರ ಕಡೆ ಆಳುಗಳು ಅಲ್ಲಿ ಹೋಗಿ ಮನಗ್ಬಿಟ್ರು. ತಿರ್ಗಾ ಏನಾರು ಎದ್ಗಿದ್ದು ಬಂದ್ಬಿಟ್ಟಿದ್ದಾನ ಅಂತ ಹೇಳ್ಬಿಟ್ಟು ಈ ಕಡ್ಬನ ಮಾದಮ್ಮ ಬಂದು ಬಾಗಿಲು ತಗೊಂಡು ನೋಡ್ತಾಳೆ. ಅಲ್ಲಿ ಕಿರ್ಕೊಂಡು ಮನ್ಗಮನೆ. ಅಪ್ಪ ತಿರ್ಗಾ ಬಂದು ಮನ್ಗವನಲ್ಲಿ ಏನು ಮಾಡ್ಲಪ್ಪ ಅಂದ್ಲು. ಹೋಗಮ್ಮ ತಗೊಂಡೋಗಿ, ನಾನು ಭಾಳ ದೂರ ಎಸ್ಬಿಟ್ಟು ಬರ್ತಿದ್ದೆ, ಹಂಗೂ ಬಂದ್ಬಿಡ್ತಾನೆ, ನಾನು ಏನು ಮಾಡಲಿ? ಅಪ್ಪ 300 ತಕಪ್ಪ ಹೆಂಗಾರ ಮಾಡಿ ಮರೆ ಮಾಡೋಂದ್ಲು. 900 ಆಯ್ತು, ಇಸ್ಕೊಂಡು ಜೋಬಿಗೆ ಹಾಕೊಂಡ. ಅಮ್ಮ ತಗೊಂಡೋಗಿ ಹಂಗೆ ಎಸ್ಬಿಟ್ಟು ಬರ್ತಿದ್ದೆ, ಎದ್ದೆದ್ದು ಬಂದ್ಬಿಡ್ತಿದ್ದ. ಒಂದು ಚೀಲ ಕೊಡು ಅಂತ ಅಂದ. ಒಂದು ದೊಡ್ಡದಾಗಿರೋದು ಗೋಣಿ ಚೀಲ ಕೊಟ್ಲು. ಕರೀಂ ಸಾಬ್ರನ್ನ ಗೋಣಿ ಚೀಲು ಕೂಡುತ್ತವನೇ ಕುಟ್ಮಿ ಬಾಯ ಕಟ್ಟುತ್ತಾನೆ. ಚೀಲು ಕೂಡ್ಬಿಟ್ಟ ಕರೀಂ ಸಾಬ್ರನ್ನ, ಕುಟುಂಬ ಬಾಯಿ ಕಟ್ಬಿಟ್ಟ. ಕರೀಂ ಸಾಬ್ರನ್ನ ಒತ್ತೆ ಗಂಡು 6 ಗುಂಟೆ ಹೋಗುತ್ತಾನೆ. 6 ಗುಂಟೆ ಹೊಂಟೋದ. 6 ಗುಂಟೆ ಹೋಯ್ತಿದ್ರೆ ಅಲ್ಲೊಂದು ಕೆರೆ, ಆ ಕೆರೆ ಹತ್ರ ತಕೊಂಡೋಗಿ ಕರೀಂ ಸಾಬ್ರನ್ನ ಕೆಳಕ್ ಮಡಗ. ಹತ್ತಲಿಂದ ಒಬ್ಬ ಈರುಳ್ಳಿ ಹೊತ್ಕೊಂಬತ್ತಿದ್ದ, ಈರುಳ್ಳಿ ಮುಟಿಯ, ಅವನು ತಂದೆ ಅಲ್ಲೇ ಮಡಗದ. ಇವನೇನು ಮಾಡ್ದ, ಕರೀಂ ಸಾಬ್ರು ಮುಖ ಇವಾಗಲೇ ಈಗ ಮಾತುಗಾರ ಮಲ್ಲಣ್ಣ ಕರೀಂ ಸಾಬ್ರನ್ನ ಮಡಗ್ಬಿಟ್ಟು ಮುಖ ತೊಳಿತಾವನೆ.
ಎಲ್ಲಿ ಕೆರೆ ಒಳಗೆ. ಇವನು ಈರುಳ್ಳಿ ಮೂಟೆ ಮಡಗ್ಬಿಟ್ಟು ಅವನು ಹೋಗಿ ಮುಖ ತೊಳಿತಾನೆ ಇದ್ದಾನೆ. ಅಪ್ಪ ನಿನ್ನ ವ್ಯಾಪಾರ ಏನಪ್ಪ ಅಂದ್ರು. ಅಯ್ಯ ನನ್ನ ವ್ಯಾಪಾರ ತೆಂಬಿಗೆ ಕೆಣಸುಕಣಯ್ಯ ಅಂದ. ಯಾರು ಮಾತುಗಾರ ಮಲ್ಲಣ್ಣ. ನಿನ್ನ ವ್ಯಾಪಾರ ಏನಪ್ಪ? ನಂದು ಸಣ್ಣ ವ್ಯಾಪಾರ ಕಣಪ್ಪ, ಈರುಳ್ಳಿ ಅಂತ ಅಂದ. ಓಹ್ ನಿನ್ನ ಈರುಳ್ಳಿ ವ್ಯಾಪಾರವಾ ಅಂತ ಇವನು ಆತ್ರದಲ್ಲಿ ಮುಖ ತೊಳ್ಕಂಡ. ಯಾರು ಮಾತುಗಾರ ಮಲ್ಲಣ್ಣ. ಈ ಈರುಳ್ಳಿ ಒತ್ಕೊಂಡೋಗಿಂದ ಅವ್ನು ನಿಧಾನದಲ್ಲಿ ಮುಖ ತೊಳಿತಾವನೆ. ಇವನು ಆತ್ರದಲ್ಲಿ ಬಂದ. ಅಪ್ಪ ಕರೀಂ ಸಾಬ್ರು ಬುಟ್ಟೆ ಬುಟ್ಟ ಈರುಳ್ಳಿ ಯಾವತ್ತೇ ಗೊಂಡ. ಅಪ್ಪ ಈರುಳ್ಳಿ ಯಾವತ್ತೇ ಗಂಡು ದಾರುಗುಂಟೆ ಹೋಗುತ್ತಾನೆ. ದಾರುಗುಂಟೆ ಹೊಂಟೋದ. ಇವನು ನಿಧಾನದಲ್ಲ ಬಂದು ಮುಖ ತೊಳ್ಕೊಂಡು ಬಂದು ನೋಡ್ದ. ಅಲ್ಲ ದೊಡ್ಡ ವ್ಯಾಪಾರ ತೆಂಬಿಗೆ ಗೆಣಸು, ಸಣ್ಣ ವ್ಯಾಪಾರ ಈರುಳ್ಳಿ. ಈರುಳ್ಳಿ ಹೊತ್ಕೊಂಡು ಹೋಗಿ ತೆಂಬಿಗೆ ಗೆಣಸ್ಬಿಟ್ಬಿಟ್ಟು ಹೋಗೋನಲ್ಲ. ಓ ನನಗೆ ಅಪ್ಪರ ಲಾಭ ಸಿಗ್ತದೆ ಅಂತ ಹೇಳ್ಬಿಟ್ಟು ಕರೀಂ ಸಾಬುರ್ನ ಒತ್ತೆಗಂಡು ಅದೇ ಊರಿಗೆ ಬರುತ್ತಾನೆ. ಕೊಲ್ಲಾಪುರಕ್ಕೆ ಬಂದ. ಯಾರನ್ನ? ಕರೀಂ ಸಾಬರ್ನ ಒತ್ತುಗಂಡು. ಕರೀಂ ಸಾಬರ್ನ ಒತ್ತುಗಂಡು ಬಂದವನು ಬೀದಿ ಒಳಗೆ ನಿಂತೆಗಂಡು ತೆಂಬಿಗೆ ಗೆಣಸ ಸಾರುತ್ತಾನೆ. ತೆಂಬಿಗೆ ಗೆಣಸು ಅಂತ ಕೂಗ್ದ. ಅಲ್ಲಿ ಜನಗಳೆಲ್ಲ ಮಡಗಪ್ಪ ಮಡಗು, ತೆಂಬಿಗೆ ಗೆಣಸ್ಕೊಡು ಮಡಗಪ್ಪ ಅಂದ್ರು. ನೀವೆಲ್ಲ ಸರಿ ವ್ಯಾಪಾರ ಮಾಡಿ ನಾನು ದುಡ್ಡು ಪಡಿಕಿಲ್ಲ. ಊರಿಗೆ ಮುಕ್ಕೋಸ್ತೆ ಕಡ್ಬನ್ ಮಾರಮ್ಮ, ಅಲ್ಲಿಗೆ ಬನ್ನಿ ಅಲ್ಲಿ ಮಡ್ತೀನಿ. ಅವಳು ನನಗೆ ವ್ಯಾಪಾರ ಕೊಟ್ಬಿಟ್ಟು ದುಡ್ಡನ್ನೆಲ್ಲ ಇಸಿ ಲೆಕ್ಕಾಚಾರ ಕೊಡ್ತಾಳೆ. ಅಲ್ಲಿಗೆ ಬನ್ನಿ ಅಂತ ಕಡ್ಬನ್ ಮಾರಮ್ಮನೆ ಅಂತ ಕರ್ಕೊಂಡು ಬಂದ. ಆ ಕರೀಂ ಸಾಬರ್ನ ಕೆಳಕ್ಕೆ ಮಡಗದ. ಅಮ್ಮ ನಮ್ಗೆ ಗೊತ್ತಾಯ್ತು ತಾಯಿ, ನಮ್ಗೆ ಗೊತ್ತಾಯ್ತದೆ ಈ ವಯ್ಯ ಇಲ್ಲಿ ಕರ್ಕೊಂಬಂದವನೇ. ಕುಟ್ಮಿ ಬಾ ಬಿಚ್ಚಿ ತೆಂಬಿಗೆ ಗೆಣಸು ಕೊಡಮ್ಮ ಅಂತ ಕೇಳಿದ್ರು. ಯಾರಿಗೆ? ಮಾರಮ್ಮನಿಗೆ. ಅವನಿಗೆ ಇಡ್ಲಿ ಕೈ ಕೊಟ್ಲು. ಅವನು ಈ ಇಡ್ಲಿ ತಿಂತ ಕುಂತ್ಕಂಡ. ಇವಳೇನು ಮಾಡಿದ್ಲು? ಕುಟ್ಮಿ ಬಾಯ ಬಿಚ್ಚುತ್ತವಳೆ ಬೊಕ್ಕಳು ಗಡೆಗೆ ನೋಡುತ್ತಾಳೆ. ಕರೀಂ ಸಾಬ್ರು ಬೊಕ್ಕಳು ಗಡೆಗೆ ತಲೆ ನೋಡಿದ್ಲು. ಎಣ ಹೊತ್ಕೊಂಬಂದವನು ಎಣ ಹೊತ್ಕೊಂಬಂದಂತ ಬಬ್ಬಿ ಆಗೋಯ್ತು. ಅವಾಗಲೀಗ ನೋಡಿದ್ರೊಳಗೆ ಕರೀಂ ಸಾಬ್ರು. ಓಹೋ ಕರೀಂ ಸಾಬ್ರು ನೋಡಿದ್ ಹೊತ್ಕೊಂಬಂದವನೇ. ಇವನು ಇಡ್ಲಿ ತಿಂತಿದ್ನಲ್ಲ, ಯಾವಾಗ ಕರೀಂ ಸಾಬ್ರ ಬೊಕ್ಕಳು ಗಡೆಗೆ ನೋಡಿದನು, ಅಪ್ಪ ಕಡಬ ಒಳ್ಳೆ ತಿಂತಿದ್ದವನು ಕಡಬ ಕೆಳಕ್ಕೆ ಬುಟ್ಟೆ ಬುಟ್ಟ. ಅಪ್ಪ ಕಡಬ ಕೆಳಕ್ಕೆ ಬುಟ್ಟೆ ಬುಟ್ಟು ನಾಲ್ಕರ ಜರ್ವೆ ಬಂದೇ ಹೋಯ್ತು. ನಾಲ್ಕರ ಜರ್ ಬಂದು ಗಡಗಡ ನಡುತ್ತಾ ನಿಂತ್ಕೊಂಡ. ಈ ಊರ್ ಜನವೆಲ್ಲ ಮುತ್ಕೊಂಡ್ ಬಿಡ್ತು. ಏನಯ್ಯ ಕರೀಂ ಸಾಬರ್ನ ಹೊಡೆದಿ ಇಲ್ಲಿ ಒತ್ಕೊಂಬ ಇದೆಯಲ್ಲ, ನ್ಯಾಯವೇನಪ್ಪ ಅಂದರು. ಸ್ವಾಮಿ ನಾನು ಮಾತ್ರ ಹೊಡೆದಾಕಿಲ್ಲ, ಈ ಕರೀಂ ಸಾಬಿ ಅನ್ನೋದು ನನಗೆ ಗೊತ್ತಿಲ್ಲ. ನೋಡಿ ನಾನು ಸಣ್ಣ ವ್ಯಾಪಾರ ಈರುಳ್ಳಿ ವ್ಯಾಪಾರ ಮಾಡ್ತಿದ್ದೆ. ನಾನು ಈರುಳ್ಳಿ ಹೊತ್ಕೊಂಡು ಬಂದು ಕೆರಿಯೇರಿ ಮೇಲೆ ಮಡಗಿದೆ. ಅವನು ಒಬ್ಬ ತೆಂಬಿಗೆ ಗೆಣಸು ಅಂತ ತಗೊಂಡು ಬಂದು ಮಡಗದ. ನಿನ್ನ ವ್ಯಾಪಾರ ಏನಪ್ಪ ಅಂದೆ. ನನ್ನ ವ್ಯಾಪಾರ ತೆಂಬಿಗೆ ಗೆಣಸು ಅಂದ. ನಿನ್ನ ವ್ಯಾಪಾರ ಏನಂದ? ಈರುಳ್ಳಿ ವ್ಯಾಪಾರ ಅಂದೆ. ನಾನು ಮುಖ ತೊಳಿತಿದ್ರೆ ಅವನು ಮುಖ ತೊಳ್ಕೊಂಡು ಹತ್ತಿರದಲ್ಲಿ ಈರುಳ್ಳಿ ಹೊತ್ಕೊಂಡು ಹೊಂಟೋದ. ದೊಡ್ಡ ವ್ಯಾಪಾರ ನನಗೆ ಆಯ್ತು ಅಂತ ಹೇಳ್ಬಿಟ್ಟು ನಾನು ಕರೀಂ ಸಾಬ್ರನ್ನ ಹೊತ್ಕೊಂಡು ಬಂದೆ. ನಾನು ಹೊಡೆದಾಕ್ನಿಲ್ಲ ಸ್ವಾಮಿ ಅಂದ. ನೀನೇ ಹೊಡೆದಾಕಿರೋನು, ಇವನನ್ನು ಬಿಡಕ್ಕಾಯ್ಕಿಲ್ಲ ಅಂತ ಹೇಳ್ಬಿಟ್ಟು ಊರು ಮುಖ್ಯಸ್ಥರು, ಪಟೇಲರು, ಶಾನಬಾಗರು ಎಲ್ಲ ಸೇರ್ಬಿಡ್ತು. ಅಯ್ಯ ತಗೊಂಡು ದಡ್ಡವಾಗಲಿ ಏನು ಮಾಡ್ತಿದ್ದಾರೆ? ಈರುಳ್ಳಿಯವನ್ನ ಎಳದೆ ಕಂಡು ಚವಡಿ ಕಂಬು ಕಟ್ಟುತ್ತಾರೆ. ಈರುಳ್ಳಿ ಹೊತ್ಕೊಂಡು ಕರೀಂ ಸಾಬ್ರನ್ನ ಹೊತ್ಕೊಂಡು ಹೋಗಿದ್ನಲ್ಲ, ಅವನು ಹೇಳ್ಕೊಂಡು ಹೋಗಿ ಚವಡಿ ಕಂಬ ಕಟ್ಬಿಟ್ರು. ಚವಡಿ ಕಂಬ ಕಟ್ಬಿಟ್ಟು ರಿಪೋರ್ಟ್ ಬರೀತಾವ್ರೆ. ನಾನು ಖಂಡಿತವಾಗಿ ಸ್ವಾಮಿ ನಾನು ಈ ಕರೀಂ ಸಾಬ್ರನ್ನ ಹೊಡೆದಾಕಿಲ್ಲ, ನಂದು ಸಣ್ಣ ವ್ಯಾಪಾರ ಈರುಳ್ಳಿ ವ್ಯಾಪಾರ ಅಂದ. ಅದೆಲ್ಲ ಸಾಧ್ಯವಿಲ್ಲ ಅಂತ ರಿಪೋರ್ಟ್ ಬರೀಸ್ತಾವ್ರೆ. ಓಹ್ ಪಾಪ ಈರುಳ್ಳಿ ಅಂತ ಹೇಳ್ಬಿಟ್ಟು ನಾವು ಹೊತ್ಕೊಂಡ್ಬಂದ್ಬಿಟ್ಟೆ. ತೆಂಬಿಗೆ ಗೆಣಸತ್ತು ಅವನು ಹೊತ್ಕೊಂಡು ಹೋಗೋನೆ. ಅವನಿಗೆ ಏನಾಯ್ತು ಗೊತ್ತಿಲ್ವಲ್ಲ, ನೋಡವ ಅಂತ ಹೇಳ್ಬಿಟ್ಟು ಮಾತುಗಾರ ಮಲ್ಲಣ್ಣ ಅಯ್ಯಕ್ಕ ಈರುಳ್ಳಿ ಯಾವತ್ತೇ ಗಂಡು ಅದೇ ಊರಿಗೆ ಬರುತ್ತಾನೆ. ಅದೇ ಊರಿಗೆ ಹೊತ್ಕೊಂಡು ಬಂದ. ಚವಡಿ ಕಂಬ ಕಟ್ಟಿತ್ತಲ್ಲ, ನೋಡ್ದ ಪಾಪ ಈರುಳ್ಳಿ ಹೊತ್ಕೊಂಬಂದಿದ್ದ. ಅವನು ಇವಾಗಲಿಗೆ ನಾನು ಈರುಳ್ಳಿ ಹೊತ್ಕೊಂಡೋದೆ ಕರೀಂ ಸಾಬ್ರನ್ನ ಹೊತ್ಕೊಂಡು ಬಂದು ಅವನು ಚವಡಿ ಕಂಬ ಕಟ್ಬಿಟ್ಟು ಶಿಕ್ಷೆ ಕೊಡ್ತಾವ್ರೆ. ಇರ್ಲಿ ಅಂತ ಹೇಳ್ಬಿಟ್ಟು ಇವನೇನು ಮಾಡ್ದ, ಚವಡಿ ಮುಂದೆ ನಿಂತೇಗಂಡು ಈರುಳ್ಳಿ ಸಾರುತ್ತಾನೆ. ಈರುಳ್ಳಿ ಅಂತ ಸಾರ್ದ. ಈರುಳ್ಳಿ ಅಂತ ಸಾರ್ದ ಒಂದು ಚವಡಿ ಕಂಬ ಕಟ್ಟಿದ್ರಲ್ಲ, ಸ್ವಾಮಿ ಸ್ವಾಮಿ ನೋಡಿ ಅದು ನಂದು ಈರುಳ್ಳಿ,
ಕರೀಂ ಸಾಬ್ರನ್ನ ಹೊತ್ಕೊಂಬಂದ ಅವನು ನೋಡಿ ನಾನು ಈರುಳ್ಳಿ ಹೊತ್ಕೊಂಡು ಹೋಗಿರು ಅವನೇ ಸ್ವಾಮಿ ಅಂತ ಅಂದ. ಅವನು ಎಳ್ಕೊಂಡು ಬಂದರು. ಏನಯ್ಯ ಈರುಳ್ಳಿ ಯಾರ್ದು? ನೋಡಿ ಅಲ್ಲಿ ಕಟ್ಟಾಕಿದ್ರಲ್ಲ ಅವನು. ಈ ಕರೀಂ ಸಾಬ್ರನ್ನ ಹೊಡೆದು ಹೊತ್ಕೊಂಬಂದವ್ರು ಹೊತ್ಕೊಂಡು ಹೋಗಿದ್ರು ಯಾರು? ಸ್ವಾಮಿ ನಾನು ಹೊಡೆದಾಕಿಲ್ಲ, ಅವನು ಹೊಡೆದಾಕಿಲ್ಲ. ಊರುಗ್ ಮುಕ್ಕೋಸ್ತೆ ಒಳ್ಳೆ ಕಡುಬನ್ ಮಾದಮ್ಮ ತಾಯಿ, ಊರು ಮುಕ್ಕೋಸ್ತೆ ಕಡುಬನ್ ಮಾದಮ್ಮ. ಕಡುಬನ ಮಾದಮ್ಮನಿಗೂ ಇವಳಿಗೂ ಭಾಳ ಸಿನಿಯ. ಸಂತೆಯಿಂದ ಬಂದೇಟಿಗೆ ತಿಂಡಿ ಕೊಟ್ಬಿಟ್ಲು. ತಿಂಡಿ ತಿಂತಿದ್ದೆ ಎದೆ ಸಿಕ್ಕಣ್ಣ ಹಂಗೆ ಪ್ರಾಣ ಬಿಟ್ಬಿಡ ಸ್ವಾಮಿ. ನಾನು ನೋಡ್ತಾ ಇದ್ದೆ. ಆಗ ನನಗೆ ಹೆಂಗಾರ ಮರೆ ಮಾಡಪ್ಪ ಅಂತ 300 ಕೊಟ್ಲು. 300 ರೂಪಾಯಿ ಇಸ್ಕೊಂಡು ಜೋಬ ಹಾಕೊಂಡು ಕಲ್ಲು ನೀರು ಕರಗ ರಾತ್ರಿಯಲ್ಲಿ ಕರೀಂ ಸಾಬ್ರನ್ನ ಹೊತ್ಕೊಂಡು ಪಟೇಲ್ರ ಮನೆ ಬಾಗಿಲು ಚಿಲ್ಕ ಹಿಡಿಸ್ಬಿಟ್ಟು ನೆಟ್ಟಿಗೆ ಬಂದ್ಬಿಟ್ಟೆ. ಪಟೇಲ್ರ ಮನೆ ಜಗ್ತಿ ಮ್ಯಾಲ ಮನಗಿದ್ರಲ್ಲ ಅವರು ಕಳ್ಳ ಅಂತೇಳ್ಬಿಟ್ಟು ಮೇಕೆದ್ದಿ ದೊಣ್ಣೆ ತಕೊಂಡು ರಬ್ಬಾರುಮ್ಮನ ಚಚ್ಚಿ ತಿರ್ಗಾ ತಕೊಂಡು ಬಂದು ಕಡುಬನ ಮಾದಮ್ಮನ ಮನೆ ಬಾಕಲಿಗೆ ಹಾಕಿದ್ರು. ಇದು ಸುಳ್ಳು ನಿಜ ಅನ್ನೋದಕ್ಕೆ ಪಟೇಲ್ರ ಮನೆ ಜಗ್ತಿ ಮ್ಯಾಲ ಇದ್ರಲ್ಲ ಅವ್ರನ್ನ ಕರೆದು ಕೇಳಿ ಅಂದರು. ಊರು ಮುಖ್ಯಸ್ಥರು ಪಟೇಲ್ರು ಅವರು ರಿಪೋರ್ಟ್ ಪರಿಸ್ತಿದ್ರಲ್ಲ, ಇವನ ಮನೆ ಕಾಯಾಗ ನಮಗೂ ತಂದು ಮಡಗನ್ನಲ್ಲ